ವೈ ಶುಡ್ ಬಿ ಟೇಕ್ ಇಂಟ್ರೆಸ್ಟ್ ಇನ್ ಬಜೆಟ್? ಒಂದು ಬಿಟ್ಟರಿಗೆ ಅವರೆಲ್ಲ ಮಾಡ್ಕೊಳ್ತಾರೆ, ಪ್ಯಾರೆಂಟ್ಸ್ ಪ್ರೆಸೆಂಟ್ ಮಾಡ್ತಾರೆ, ಹೇಳ್ತಾರೆ, ಯಾರ್ಯಾರು ಮಾತಾಡ್ತಾರೆ, ಬರೀತಾರೆ. ನಮ್ಗೆ ಯಾಕೆ ಬೇಕಂದ್ರೆ ಇದಕ್ಕೆ ಬಜೆಟ್ ಎಲ್ಲ ಯಾಕೆ ಮಾಡೋದು? ಯಾವ ವಲಯ ಎಷ್ಟು ಅನುದಾನ ಮಾಡ್ತಾರೆ? ಅದಕ್ಕಿಂತ ಹೆಚ್ಚಾಗಿ ಪ್ರತಿಯೊಬ್ಬರನ್ನು ತಟ್ಟರು. ಎಲ್ಲೋ ಒಂದು ಟ್ಯಾಕ್ಸ್ ಹೆಚ್ಚಾಗ್ತದೆ, ಎಲ್ಲೋ ಒಂದು ಕಡೆ ಸರ್ಕಾರ ಅನುದಾನ ಬಂತಂದ್ರೆ ಪ್ರತಿಯೊಬ್ಬರನ್ನು ತಟ್ಟರು. ನೇರವಾಗಿ ತಟ್ಟಿರ್ಬೋದು, ಆದರೆ ಬೇರೆ ಬೇರೆ ಚಾನಲ್ಗಳು ನೋಡ್ಕೊಂಡು ನಮ್ಮನ್ನು ತಡ್ತಾರೆ. ಅದು ಒಂದು. ಸೊ ಇದು ಬರೀ ಆರ್ಥಿಕ ವ್ಯವಸ್ಥೆಗಲ್ಲ, ಯಾರೋ ಕಾಮನ್ ಮ್ಯಾನ್ ಬಗ್ಗೆ ಪ್ರೆಸೆಂಟ್ ಮಾಡಿದ್ರು, ಕಾಮನ್ ಪೀಪಲ್ ಬಗ್ಗೆ. ಪ್ರತಿಯೊಬ್ಬ ಕಾಮನ್ ಮ್ಯಾನನ್ನು ತಟ್ಟುವಂಥ ಒಂದು ವಿದ್ಯಮಾನ. ಒಂದು ನಿಗದಿಸಿ ಕೊಡ್ತೀನಿ ನಾನು. ಈಗ ನಾವು ಫಿಸ್ಕಲ್ ಡೆಫಿಸಿಟ್ ಅಂತ ಹೇಳ್ತೀವಿ, ಕೊರತೆ, ವಿತ್ತೀಯ ಕೊರತೆ. ವಿತ್ತೀಯ ಕೊರತೆ ಈಗ ನಮ್ಮದು GDP-ಯ 4.5% ಇದೆ. ನಮ್ಮ GDP 324 ಲಕ್ಷ ಕೋಟಿ ಅಂತಂದ್ರೆ ನೋಡ್ರಿ, ಅದು ಅಂಕಿ ಎಷ್ಟನ್ನು ಕೇಳಕ್ಕೆ ಹೋಗೋದಿಲ್ಲ. 324 ಲಕ್ಷ ಕೋಟಿ GDP ಅಂದ್ರೆ ಏನು? ಅದು ನಮ್ಮ ದೇಶದ ಒಟ್ಟು ಆದಾಯ. ವರ್ಷದಲ್ಲಿ ಎಷ್ಟು ಉತ್ಪಾದನೆ ಮಾಡ್ತೀವಿ ಅದು ಒಟ್ಟು ಮೌಲ್ಯ. 324 ಲಕ್ಷ ಕೋಟಿಯ 4.5% ನಮ್ಮ ವಿತ್ತೀಯ ಕೊರತೆ. ವಿತ್ತೀಯ ಕೊರತೆ ಅಂದ್ರೆ ಏನು? ಅಷ್ಟು ಹಣ ನಮಗೆ ಆದಾಯ ಬರ್ತಾ ಇಲ್ಲ, ಅದು ಖರ್ಚು ಮಾಡ್ತಾ ಇದ್ದೀವಿ, ಅದರ ಅಷ್ಟು ಸಾಲ ಮಾಡ್ತೀವಿ. ಅಷ್ಟು ಅಮೌಂಟ್ ನೀವು 324 4.5% ಮಾಡಿದ್ರೆ ಸುಮಾರು ಅದು 8 ಲಕ್ಷ ಕೋಟಿ 9 ಲಕ್ಷ ಕೋಟಿ ಆಗ್ತದೆ ಅಂತ ಹೇಳ್ಬೋದು. ಲೆಕ್ಕ ಹಾಕಿ ಅಂದರೆ ಅಷ್ಟು ಸಾಲವನ್ನು ಈ ಒಂದು ವರ್ಷದಲ್ಲಿ ಮಾಡ್ತೇವೆ. ಆ ಸಾಲ ತೀರ್ಸೋರು ನಾವಿಲ್ಲ ಮುಂದೆ ಹೋಗಿಲ್ಲ ಸರ್ ಅಷ್ಟೇ. ಹೆಂಗೆ ನಮ್ಮ ಸಾಲ ಮಾಡಿ ನಮ್ಮ ಸಾಲ ಬಿಟ್ಕೋದಲ್ಲ, ಮಗನ ತೀರ್ಸಬೇಕಲ್ಲ ಒಂದು ಸಾಲ. ಸೊ ಅದಕ್ಕಾಗಿ ಬಜೆಟ್ ಬಗ್ಗೆ ತಿಳ್ಕೋಬೇಕು. ಎಷ್ಟು ಹಣ ಸಂಗ್ರಹಿಸ್ತಾ ಇದ್ದಾರೆ, ಎಷ್ಟು ವೆಚ್ಚ ಮಾಡಬೇಕು. ಈಗ ಯಾರೋ ವಾಟ್ ಈಸ್ ಯೂನಿಯನ್ ಬಜೆಟ್ ಅನ್ನೋದ್ರ ಬಗ್ಗೆ ಹೇಳಿದ್ರು, ಅದನ್ನು ನಾನು ಹೇಳೋದಿಲ್ಲ. ಆದರೆ ನಾವು ಅರ್ಥಶಾಸ್ತ್ರದಲ್ಲಿ ಯಾವುದೇ ಒಂದು ಬಜೆಟ್ಗೆ ಅಥವಾ ಫಿಸ್ಕಲ್ ಪಾಲಿಸಿ ಅಂತ ಕರೀತಾರೆ, ವಿತ್ತೀಯ ನೀತಿ, 3 ಗುರಿಗಳಿರ್ತವೆ. ಕೆಳಗೆ ಬರೋದು ನೋಡಿ, ಗ್ರೋತ್, ಸ್ಟೆಬಿಲಿಟಿ ಆ್ಯಂಡ್ ರೀಡಿಸ್ಟ್ರಿಬ್ಯೂಷನ್ ಅಂತ. ಅಂದರೆ ಅರ್ಥವ್ಯವಸ್ಥೆ ಬೆಳವಣಿಗೆ ಹೊಂದಬೇಕು, ಅಂದರೆ ಹಿಂದೆ ಏನಿಲ್ಲ ಅದಕ್ಕೆ ಸ್ವಲ್ಪ ಮೇಲೆ ಹೋಗಬೇಕು. ಸ್ಟೆಬಿಲಿಟಿ ಅಂದರೆ ಭಾಳ ಏರಿಳ್ತಾ ಕಾಣಬಾರ್ದು, ಅದು ಒಂದು ಏಕ ರೀತಿಯಾಗಿ ಮೇಲಕ್ಕೆ ಹೋಗಬೇಕು, ಅದು ಸ್ಟೆಬಿಲಿಟಿ. 3ನೇದು ರೀಡಿಸ್ಟ್ರಿಬ್ಯೂಷನ್. ಸ್ಟೆಬಿಲಿಟಿ ಅಂದರೆ ಇನ್ನೊಂದೇನು, ಅಲ್ಲಿ ಇನ್ಫ್ಲೇಷನ್ ಆಗಬಾರ್ದು ಅಂತ ಒಂದು ಇನ್ನೊಂದು ಸೇರಿಸಬಹುದು. ಇನ್ಫ್ಲೇಷನ್ ಹಣ್ಣುಕಾದ್ರೆ ಏನಾಗ್ತದೆ, ಜನರಿಗೆ ತೊಂದರೆ ಆಗ್ತದೆ, ಅವರ ಕೊಳ್ಳುವ ಶಕ್ತಿ ಕಡಿಮೆ ಆಗ್ತದೆ, ಹಣದ ಕೊಳ್ಳುವ ಶಕ್ತಿ ಕಡಿಮೆ ಆಗ್ತದೆ, ಭಾಳ ಚೆನ್ನಾಗಿ ಖರ್ಚು ಮಾಡಬೇಕಾಗ್ತದೆ. ಸೊ ಅದನ್ನು ತಡಿಕೊಳ್ಳಿಕ್ಕೂ ಕೂಡ ಬಜೆಟ್ ನಮಗೆ ತಿಳ್ಕೊಬೇಕಾಗ್ತದೆ. 3ನೇದು ಭಾಳ ಇಂಪಾರ್ಟೆಂಟ್, ರೀಡಿಸ್ಟ್ರಿಬ್ಯೂಷನ್. ಈಗಾಗಲೇ ನೀವು ಕೇಳ್ತಿರ್ಬೋದು, ನಮ್ಮ ದೇಶದ ಒಟ್ಟು ಸಂಪತ್ತನ್ನು ಟಾಪ್ 1%, ಅಂದರೆ ಈ ಶ್ರೀಮಂತರು ಅಂತ ನಾವು ಟಾಪ್ 1 ಕರಿತೀವಿ, ಅವರು ಸುಮಾರು 63% ಹೊಂದಿದ್ದಾರೆ. ಅಂದರೆ 1% ಆಫ್ ದ ಪೀಪಲ್ ಆರ್ ಓನಿಂಗ್ 63% ಆಫ್ ವೆಲ್ತ್. ವಿಚಾರ ಮಾಡಿ, ಇನ್ನುಳಿದ 99% ಮಂದಿ ಆ ಬರೀ 37% ಉದ್ದಾಡಕತ್ತೆ. ಸೊ ಈ ಇನ್ಇಕ್ವಾಲಿಟಿ ಅದ. ಸೊ ಈ ಇನ್ಇಕ್ವಾಲಿಟಿಯನ್ನು ಕಡಿಮೆ ಮಾಡೋದು ಕೂಡ ಬಜೆಟ್ ಅನುಕೂಲ ಮಾಡ್ತದೆ. ಹೆಂಗೆ ಅನುಕೂಲ ಮಾಡ್ಕೊಡ್ತಾರೆ ಬಜೆಟ್ ಇನ್ಇಕ್ವಾಲಿಟಿ ಕಡಿಮೆ ಮಾಡೋಕೆ? ಈ ಗ್ರೋತ್ ಹೆಂಗೆ ಮಾಡಬೇಕು ಬಜೆಟ್? ಗ್ರೋತಿಗೆ ಹೆಂಗೆ ಕಾಣಕ್ಕೆ ಬಜೆಟ್? ಕೃಷಿ ಹೂಡಿಕೆ ಮಾಡ್ತಾರೆ, ಇಂಡಸ್ಟ್ರಿ ಹೂಡಿಕೆ ಮಾಡ್ತಾರೆ, ಇನ್ಫ್ರಾಸ್ಟ್ರಕ್ಚರ್ ಹೂಡಿಕೆ ಮಾಡ್ತಾರೆ, ಅವಾಗ ಆಟೋಮೆಟಿಕ್ಲಿ ಬೆಳವಣಿಗೆ ಆಗ್ತದೆ. ಓಕೆ. ಸ್ಟೆಬಿಲಿಟಿ. ಸ್ಟೆಬಿಲಿಟಿ ಅಂದರೆ ಯಾವ ವಸ್ತುಗಳಿಗೆ ಬೆಲೆ ಇರ್ತದೆ. ಉದಾಹರಣೆಗೆ ಪಲ್ಸಸ್ಸು. ಈಗ ಪಲ್ಸಸ್ಸು ವಿಶೇಷ ಒತ್ತು ಕೊಟ್ಟಿದ್ದಾರೆ. ಬೇಳೆಕಾಳುಗಳ ಬೆಲೆ ಹೆಚ್ಚಾಗಿರೋದ್ರಿಂದ ನಮ್ಮಲ್ಲಿ ಫುಡ್ ಇನ್ಫ್ಲೇಷನ್ ಆಯಿತು ಲಾಸ್ಟ್ ಇಯರ್. ಆ ಫುಡ್ ಇನ್ಫ್ಲೇಷನ್ ಕಡಿಮೆ ಮಾಡಲಿಕ್ಕೆ ಪಲ್ಸಸ್ ಒತ್ತು ಕೊಟ್ಟಿದ್ದೀವಿ ಸಾರಿ. ಸೊ ಅದಕ್ಕೆ ಸ್ಟೆಬಿಲಿಟಿ ಬಂತು. ರೀಡಿಸ್ಟ್ರಿಬ್ಯೂಷನ್ನು, ಶ್ರೀಮಂತರ ಮೇಲೆ ಹೆಚ್ಚು ತೆರಿಗೆ, ಆ ತೆರಿಗೆ ಬಂದಂಥ ಹಣವನ್ನು ಬಡ ವರ್ಗದಲ್ಲಿ ಖರ್ಚು ಮಾಡಿದ್ರೆ ಅಲ್ಲಿ ರೀಡಿಸ್ಟ್ರಿಬ್ಯೂಷನ್ ಆಗ್ತದೆ. ಹೀಗೆ ಒಂದು ಬಜೆಟು ಗ್ರೋತು, ಸ್ಟೆಬಿಲಿಟಿ ಮತ್ತು ರೀಡಿಸ್ಟ್ರಿಬ್ಯೂಷನ್ಗೋಸ್ಕರ ಕಾರ್ಯ ಮಾಡುತ್ತೆ ಅನ್ನುವಂಥದ್ದು. ಈಗ ಬಜೆಟು ನಾವು ಅಡ್ವಾನ್ಸಾಗಿ ಯಾಕೆ ಮಾಡಬೇಕು? ಹೆಂಗೆ ಸುಮ್ಮನೆ ಮಾಡೋಕ್ಕಾಗೋದಿಲ್ಲ ನಮಗೆ. ಬಜೆಟ್ ಯಾಕೆ ಮಾಡಬೇಕು? ಬಜೆಟ್ ಅಂತ ಒಂದು ಹೇಳಿದ್ರು, ಇಟ್ ಇಸ್ ಅ ಸ್ಟೇಟ್ಮೆಂಟ್ ಆಫ್ ಆ್ಯನ್ಯುವಲ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಗೌರ್ಮೆಂಟ್ ಅಂತ ಹೇಳಿದ್ರು. ಸೊ ಅದನ್ನು ನಾವು ಮೊದಲೇ ಯಾಕೆ ಮಾಡಬೇಕು? ಕಾಮರ್ಸ್ನವರಾಗಿ ನೀವು ಪಟ್ಟನೆ ಹೇಳಬೇಕಾದ್ರೆ ಪ್ರೀ ಪ್ಲಾನಿಂಗ್ ಹೌದು, ಪ್ರತಿಯೊಂದಕ್ಕೂ ಬರೀ ಯಾವುದೋ ಪ್ರತಿಯೊಂದಕ್ಕೂ ಪ್ರೀ ಪ್ಲಾನಿಂಗ್ ಬೇಕು.
ಅದರಲ್ಲೂ ದೇಶಕ್ಕೆ ಯಾಕೆ ಬೇಕು? ದೇಶದ ಆದ್ಯತೆಗಳು ಬೇರೆ ಬೇರೆ ಇರ್ತದೆ. ಈ ಸಾರಿ ನಾವು ಏನು ಮಾಡಬೇಕು, ಯಾವ ವಲಯಗಳಿಗೆ ಹೂಡಿಕೆ ಮಾಡಬೇಕು, ಯಾವುಗಳನ್ನು ಉತ್ತೇಜಿಸಬೇಕು, ಯಾವುಗಳನ್ನ ನಾವು ತಗ್ಗಿಸಬೇಕು. ಆ ಮೂಲಕ ನಾವು ಯಾವುದರ ಮೇಲೆ ತೆರಿಗೆ ಹಾಕಿದರೆ ತಗ್ತದೆ. ಉದಾಹರಣೆಗೆ ತಂಬಾಕು, ಆಮೇಲೆ ಇಂಟಾಕ್ಸಿಕೇಟಿಂಗ್ ಡ್ರಿಂಕ್ಸ್ ಅದರ ಮೇಲೆ ಜಾಸ್ತಿ ತೆರಿಗೆ ಹಾಕಿದ್ರೆ ಕಡಿಮೆ ಆಗ್ತದೆ. ಸೊ ಜನರ ಆರೋಗ್ಯ ಮಟ್ಟ ಇರ್ತದೆ, ಅಷ್ಟರ ಮಟ್ಟಿಗೆ ಖರ್ಚು ಮಾಡೋದು ಕಡಿಮೆ ಆಗ್ತದೆ, ಸರ್ಕಾರ ಖರ್ಚು ಮಾಡೋದು ಕಡಿಮೆ ಆಗ್ತದೆ. ಹಂಗೆ ಎದ್ರ ಮೇಲೆ ತೆರಿಗೆ ಜಾಸ್ತಿ ಆಗಬೇಕು, ಯಾವುದಕ್ಕೆ ನಾವು ಹಣ ಜಾಸ್ತಿ ಕೊಡಬೇಕು. ಈಗ ಫಾರ್ ಎಕ್ಸಾಂಪಲ್ ಈ ಲಾಸ್ಟ್ 10 ಇಯರ್ಸಲ್ಲಿ ಗೌರ್ಮೆಂಟು ಈ ಇನ್ಫ್ರಾಸ್ಟ್ರಕ್ಚರು, ರೋಡ್ ಡೆವಲಪ್ಮೆಂಟು, ರೈಲ್ವೆ ಡೆವಲಪ್ಮೆಂಟು, ಏರ್ಪೋರ್ಟ್ ಡೆವಲಪ್ಮೆಂಟ್ ಭಾಳ ಒತ್ತು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ನಿಮ್ಗೆ ಭಾಳ ಇಂಪಾರ್ಟೆಂಟ್ ಇತ್ತು. ಕಾಮರ್ಸ್ ಅವ್ರಿಗೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಹೇಳಿದ್ರೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತ ಹೇಳಿ ಏನಾದ್ರು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂದರೆ ನೀವು ಯಾವುದೇ ಒಂದು ವಾಣಿಜ್ಯ ಉದ್ಯಮವನ್ನು ನೀವು ಬಿಸ್ನೆಸ್ಸನ್ನು ನೀವು ಶುರು ಮಾಡಬೇಕಂತಂದ್ರೆ ನಿಮಗೆ ಅಡೆತಡೆಗಳು ಕಡಿಮೆ ಆಗಬೇಕು. ಅವ್ರು ಹೇಳಿದಾಗ ಪರ್ಮಿಷನ್ಸ್ ಇರ್ಬೋದು, ಲೈಸೆನ್ಸ್ ಇರ್ಬೋದು, ಸಾಲ ಸಿಗೋದಿರ್ಬೋದು. ಸೊ ಅವನ್ನ ಪಡ್ಕೊಳ್ಳಿಕ್ಕೆ ಯಾವುದೇ ಅಡೆತಡೆ ಇರಬಾರ್ದು. ಆಮೇಲೆ ಮೂಲ ಸೌಕರ್ಯ, ಈಗ ಕರೆಂಟ್ ಅಂತ ಹೇಳ್ತೀವಿ, ನೀರು ಅಂತ ಹೇಳ್ತೀವಿ, ಒಂದು ಇಂಡಸ್ಟ್ರಿಯಲ್ ಪ್ಲಾಟ್ ಅಂತ ಅದನ್ನು ಪಡ್ಕೊಳ್ಳೋಕ್ಕೆ ಯಾವುದೇ ಒಂದು ಅಡೆತಡೆ ಇರಬಾರ್ದು. ಅಲ್ಲಿ ಕರಪ್ಷನ್ ಜಾಸ್ತಿ ಇರಬಾರ್ದು. ಅದನ್ನು ಸುಧಾರಿಸಿದ್ರೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಸು ಇಂಪ್ರೂವ್ ಆಗ್ತದೆ. ಸೊ ಅದನ್ನು ಸರ್ಕಾರ ಸಾಕಷ್ಟು ಮಾಡಬೇಕು. ಸೊ ಹಂಗೆ ಮಾಡಿದಾಗ ಆಟೋಮೆಟಿಕ್ಕಾಗಿ ನಾವು ನಮ್ಮ ಗ್ರೋತ್ ಜಾಸ್ತಿ ಆಗ್ತದೆ. ಸೊ ಅದನ್ನು ನಾವು ಮಾಡುವ ಸಲುವಾಗಿ ಸರ್ಕಾರ ಬಜೆಟನ್ನು ನಾವು ಮುಂಗಡವಾಗಿ ಮಾಡಬೇಕಾಗ್ತದೆ. ನಾವು ಏನು ಮಾಡಬೇಕಂತೀವಿ ಅದಕ್ಕೆ ನಮ್ಮ ಹಣ ಹೊಂದಕ್ಕೆ ಆಗುತ್ತಿಲ್ಲೋ, ಹಣ ಹೊಂದಕ್ಕಾಗಲು ಎಲ್ಲಿಂದ ತರಬೇಕು ಅನ್ನೋದು ಸರ್ಕಾರ ಮಾಡಬೇಕಾಗ್ತದೆ. ಇನ್ನೊಂದು ಪ್ರಶ್ನೆ ಕೇಳ್ತೀನಿ, ನಾವು ಕಾಮರ್ಸ್ ವಿದ್ಯಾರ್ಥಿಗಳಿಗೆ ವ್ಯಕ್ತಿಗತವಾಗಿ ನಾವು ಬಜೆಟ್ ಮಾಡ್ಕೋಬೇಕಾಗ್ತದೆ. ಯಾಕೆ ದುಡ್ಡು ಸೇವ್ ಆಗೋದು. ಅಥವಾ ಅದು ಇನ್ನೊಂದು ಇದಕ್ಕೆ ಕೇಳ್ತೇನೆ ನಾನು, ಕರೆಕ್ಟಾಗಿ ಹೇಳಿದ್ರು, ನಮ್ಮ ಆದಾಯ ಎಷ್ಟು, ನಮ್ಮ ಖರ್ಚು ಎಷ್ಟು ಅನ್ನೋದನ್ನು ನಾವು ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ ನಾವು ಬಜೆಟ್ ಮಾಡಲೇಬೇಕು. ಅನಾವಶ್ಯಕವಾಗಿ ನಾವು ಖರ್ಚು ಮಾಡ್ತಾ ಹೋದ್ರೆ ತಿಂಗಳ ಕೊನೆಗೆ ಮತ್ತೆ ಸಾಲ ಕೇಳಬೇಕಾಗ್ತದೆ. ಒಂದು 10 ರೂಪಾಯಿ, ಒಂದು 100 ರೂಪಾಯಿ ಕೊಡ್ರಿ, 200 ರೂಪಾಯಿ ಕೊಡ್ರಿ ಕೇಳಬೇಕಾಗ್ತದೆ. ಅದು ಆಗಬಾರ್ದು, ಸಾಲ ಮಾಡ್ಬೋದು ಅಂತ ನಾವು ಬಜೆಟ್ ಮಾಡಿ ಆ ಪ್ರಕಾರ ಮಾಡಬೇಕಾಗ್ತದೆ. ಓಕೆ, ಈಗ ವೈಯಕ್ತಿಕವಾಗಿ ಬಜೆಟ್ ಮಾಡೋದಕ್ಕೂ ಒಂದು ಸರ್ಕಾರ ಬಜೆಟ್ ಮಾಡೋದಕ್ಕೂ ಒಂದು ಭಾಳ ಮಹತ್ವವಾದ ವ್ಯತ್ಯಾಸ. ಅದೇನು ಅಂತಂದ್ರೆ, ನಾವು ವೈಯಕ್ತಿಕ ಬಜೆಟ್ ಮಾಡೋಕೆ ಏನು ಹೇಳ್ತೀವಿ, ಹಾಸಿಗಿದ್ದಷ್ಟು ಕಾಲು ಚಾಚೆ ಅಂತ ಹೇಳ್ತೀವಿ. ಅಂದರೆ ನಿಮಗೆ ಎಷ್ಟು ಆದಾಯ ಅಷ್ಟೊಳಗೆ ನೀವು ಖರ್ಚನ್ನು ನೀವು ರೂಪಿಸಿ ಅಂತ ಹೇಳ್ತೀವಿ. ಬಟ್ ಸರ್ಕಾರ ಅನ್ನಲ್ಲ, ಮೊದಲಿಗೆ ಕಾಲು ಚಾಚ್ತದೆ, ಆಗ ಹಾಸ ಅಂತ ಪ್ರಯತ್ನ. ಅದಕ್ಕೆ ಯಾವಾಗಲೂ ಸರ್ಕಾರ ಬಜೆಟ್ ಮಾಡುವಾಗ ಮೊದಲು ಎಕ್ಸ್ಪೆಂಡಿಚರ್ಸ್ ಮೊದಲು ಹೇಳ್ತಾರೆ ಸರ್ಕಾರ. ಬಜೆಟ್ ನೋಡ್ರಿ ಯಾವ ಡಾಕ್ಯುಮೆಂಟ್ ಬಂದಾಗ ಎಕ್ಸ್ಪೆಂಡಿಚರ್ ಪ್ರಪೋಸಲ್ಸ್ ಆರ್ ಸ್ಟೇಟೆಡ್ ಫಸ್ಟ್, ದೆನ್ ಇನ್ಕಮ್ ಪ್ರಪೋಸಲ್ಸ್ ಕಾವು. ಅಂದರೆ ಇಷ್ಟು ಎಕ್ಸ್ಪೆಂಡಿಚರ್ ನಾವು ಕೃಷಿಗೆ ಇಷ್ಟು ಮಾಡಬೇಕು, ಉದ್ಯಮಿಗೆ ಇಷ್ಟು ಮಾಡಬೇಕು, ವ್ಯಾಪಾರಕ್ಕೆ ಇಷ್ಟು ಮಾಡಬೇಕು, ಮೂಲ ಸೌಕರ್ಯಕ್ಕೆ ಇಷ್ಟು ಮಾಡಬೇಕು ಅಂತ ಹೇಳಿದ ಮೇಲೆ ಇದನ್ನು ಮನ್ಸಾಕ ನಮಗೆ ಆದಾಯ ಎಷ್ಟು, ಆಮೇಲೆ ಇನ್ಕಮ್ ಟ್ಯಾಕ್ಸ್, ಡೈರೆಕ್ಟ್ ಟ್ಯಾಕ್ಸಸ್ ಎಷ್ಟು, ಇಂಡೈರೆಕ್ಟ್ ಟ್ಯಾಕ್ಸಸ್ ಎಷ್ಟು, GST ಎಷ್ಟು, ಕಸ್ಟಮ್ಸ್ ಡ್ಯೂಟಿ ಎಷ್ಟು, ನಾನ್ ಟ್ಯಾಕ್ಸ್ ಎಷ್ಟು, ಅದನ್ನು ಮನ್ಸಾಕ ಸರ್ಕಾರ ಪ್ರಯತ್ನ ಮಾಡ್ತದೆ. ಓಕೆ, ಸೊ ಹಂಗೆ ಸರ್ಕಾರ ಏನು ಮಾಡೋದು, ಮೊದಲಿಗೆ ತನ್ನ ಎಕ್ಸ್ಪೆಂಡಿಚರ್ ಎಷ್ಟು ನಿರ್ಧಾರ ಮಾಡ್ತದೆ, ಆಮೇಲೆ ಅದಕ್ಕೆ ತಕ್ಕದಾದಂಥ ಇನ್ಕಮ್ ಸೋರ್ಸ್ ನೋಡ್ಕೊಳ್ಳೋ ಪ್ರಯತ್ನ ಮಾಡ್ತದೆ. ಇಷ್ಟೆಲ್ಲ ಡಿಟೇಲ್ನ ಯಾಕೆ ಹೇಳಕತ್ತೀನಿ ಅಂತಂದ್ರೆ, ನೀವು ಯಾರಾದರೂ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಮಾಡಬೇಕು, ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಪ್ರತಿ ವರ್ಷ ಬಜೆಟ್ ಮೇಲೆ ಕ್ವಶನ್ ಪಕ್ಕ. ಅದಕ್ಕೆ ಅಟ್ಲೀಸ್ಟ್ ನೀವು ಬಜೆಟ್ ಅಂದ್ರೆ ಏನು, ಬಜೆಟ್ ಹೆಂಗೆ ಆಗ್ತದೆ, ಬಜೆಟ್ನಲ್ಲಿ ಏನು ಮುಖ್ಯವಾದ ಪಾಯಿಂಟ್ ನೆನ್ಪಿಟ್ಟು ಮಾಡ್ರೆ ಅಷ್ಟು ಮಾರ್ಕ್ಸ್ ನಿಮ್ಗೆ ಅಟ್ಲೀಸ್ಟ್ ಒಂದು 20 ಮಾರ್ಕ್ಸ್ 14 ಮಾರ್ಕ್ಸ್ ಗ್ಯಾರಂಟಿ ಇದೆ. ಆದ್ದರಿಂದ ಬಜೆಟನ್ನು ನೀವು ಗಮನಿಸಬೇಕು, ಬಜೆಟ್ ಬಗ್ಗೆ ಕೇಳಬೇಕು. ಈಗಂತೂ ನೀವು ಯೂಟ್ಯೂಬ್ ಒಳಗೆ ಸಾಕಷ್ಟು ವಿಡಿಯೋಸ್ ಬರ್ತವೆ, ಏನಿಲ್ಲ ಬಜೆಟ್ 2025 ಹೊಡಿರಿ ಸಾಕಷ್ಟು ಬರ್ತಾವೆ. ನೀವು ಅದರಿಂದ ಕೇಳೋಕ್ಕಿಂತ ಅದನ್ನು ಕೇಳಿ ಅದರಿಂದ ನಿಮ್ಗೆ ಸಾಕಷ್ಟು ಐಡಿಯಾಸ್ ಬರ್ತವೆ. ಓಕೆ, ದಯವಿಟ್ಟು ನೀವು ಆ ದೃಷ್ಟಿಯಿಂದಲೂ ಬಜೆಟ್ ಬಗ್ಗೆ ನೀವು ಲಕ್ಷ್ಯ ಹರಿಸಬೇಕು. ಒಂದು ನಿಮ್ಮ ಶೈಕ್ಷಣಿಕ ಒಳ್ಳೆಯದು, ನಿಮ್ಮ ಶಿಕ್ಷಣಕ್ಕೂ ಒಳ್ಳೆಯದಾಗ್ತದೆ, ನಿಮಗೆ ಜನರಲ್ ನಾಲೆಜ್ ಬೆಳೆಸೋಕೆ ಅನುಕೂಲ ಆಗ್ತದೆ. ನೀವು ಕಾಂಪಿಟೇಟಿವ್ ಎಕ್ಸಾಮ್ ಮಾಡಕ್ಕಂದ್ರೆ ಅದಕ್ಕೆ ತುಂಬ ಒಳ್ಳೆಯ ಶೋಧ. ಆಮೇಲೆ ನಮ್ಮಲ್ಲಿ ಬಜೆಟ್ ಮಾಡೋದು ಯಾವಾಗ ಪ್ರಾರಂಭ ಆಗ್ತದಂದ್ರೆ, ಇವತ್ತು ಬಜೆಟ್ ಪ್ರೆಸೆಂಟ್ ಮಾಡಿದ್ರು ಹೋದ್ ಸೆಪ್ಟೆಂಬರ್ನಾಗ ಸ್ಟಾರ್ಟ್ ಆಗಿದೆ ಪ್ರೋಸೆಸ್. ಮೊದಲಿಗೆ ಏನು ಮಾಡ್ತಾರೆ, ಪ್ರತಿ ಡಿಪಾರ್ಟ್ಮೆಂಟ್ಗೂ ಕಳಿಸ್ತಾರೆ, ನಿಮ್ದು ಈ ಲಾಸ್ಟ್ 6 ಮಂತ್ಸ್ ಒಳಗೆ, ಅಂದರೆ ಮಾರ್ಚ್ ಟು ಸೆಪ್ಟೆಂಬರ್ ಒಳಗೆ ಏನು ಖರ್ಚು ಮಾಡಿರಿ, ನಿಮ್ಮ ಸಾಧನೆ ಏನು, ಮುಂದಿನ 6 ತಿಂಗಳಿಗೆ ಎಷ್ಟು ಬೇಕು, ಮುಂದಿನ ವರ್ಷಕ್ಕೆ ಎಷ್ಟು ಬೇಕು, ಅಲ್ಲಿಂದ ಶುರು ಆಗ್ತದೆ. ಅಂದರೆ 6 ತಿಂಗಳು ಮೊದಲು ಶುರು ಆಗ್ತದೆ. ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೆ ಅವರ ಎಕ್ಸ್ಪೆಂಡಿಚರ್ ಪ್ರಪೋಸಲ್ಸನ್ನು ಕೇಳ್ತಾರೆ. ಕೇಳಿದ ಮೇಲೆ ಅಲ್ಲಿ ಬಂದ ಮೇಲೆ
ಆ ಫೈನಾನ್ಸ್ ಸೆಕ್ರೆಟರಿ ಇರ್ತಾರೆ, ಫೈನಾನ್ಸ್ ಸೆಕ್ರೆಟರಿ ಉಳಿದ ಡಿಪಾರ್ಟ್ಮೆಂಟ್ ಸೆಕ್ರೆಟರಿ ಕೂತ್ಕೊಂಡು ಎಲ್ಲ ಪ್ರೀ ಬಜೆಟ್ ಕನ್ಸಲ್ಟೇಷನ್ ಮಾಡ್ತಾರೆ. ಇದು ನಿಮಗೆ ಬೇಕಾ? ಈ ಉದಾಹರಣೆಗೆ ಎಲ್ಲೋ ಒಂದು ಕಡೆ ಈಗ ವಿಮಾನ ನಿಲ್ದಾಣ ನಿರ್ಮಾಣ ಅಂತ ಒಂದು ಐಟಮ್ ಇರ್ತದೆ, ಅಲ್ಲಿ ಹಣ ಖರ್ಚಾಗಿಲ್ಲ. ಈ ಮುಂದಿನ 6 ತಿಂಗಳು ಖರ್ಚಾಗೋ ಪ್ರಮೇಯ ಇಲ್ಲ, ಯಾಕಂದರೆ ಲ್ಯಾಂಡ್ ಅಕ್ವಿಸಿಷನ್ ಮಾಡ್ಬೇಕು. ಅಷ್ಟು ಲ್ಯಾಂಡ್ ಸಿಗ್ತಾ ಇಲ್ಲ ಅಂತ ಅಲ್ಲಿ ಉಪಯೋಗ ಇಲ್ಲ, ಅದು ಬಜೆಟ್ ತಗೊಂಡು ಬೇಕಾದ್ರೆ ಹಾಕಿ. ಸೊ ಕೇಳ್ತಾರೆ ಸೆಕ್ರೆಟರಿ, ನಿಮ್ಗೆ ಇದು ಬೇಕಾಗ್ತದೆ 6 ತಿಂಗಳು ಖರ್ಚು ಆಗ್ತದೆ, ಆಗಲಿಲ್ಲ ಅಂದರೆ ಇವ್ರು ಕೊಡ್ತೀವಿ ಅಂತ ಹೇಳ್ತಾರೆ. ಆಮೇಲೆ ಅಥವಾ ಇನ್ನೊಂದು ಡಿಪಾರ್ಟ್ಮೆಂಟ್ ಇರ್ಬೋದು, ಕೃಷಿ ಫಾರ್ ಎಕ್ಸಾಂಪಲ್, ಅಲ್ಲಿ ಒಂದು ಇರಿಗೇಷನ್ ಡ್ಯಾಮ್ ಅದ, ಅದನ್ನು ಸ್ವಲ್ಪ ರಿಪೇರಿ ಮಾಡಬೇಕು, ದುಡ್ಡಿಲ್ಲ. ಸೊ ಆ ದುಡ್ಡು ಈ ಕಡೆ ಹಾಕಕ್ಕೆ ಅನುಕೂಲ ಆಗ್ತದೆ. ಸೊ ಹಂಗೆ ಎಲ್ಲಿ ಆದ್ಯತೆ ಇದೆಯೋ, ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಹಣವನ್ನು ಹೊಂದಾಣಿಕೆ ಮಾಡಲಿಕ್ಕೆ ಎಲ್ಲ ಫ್ರೀ ಬಜೆಟ್ ಕನ್ಸಲ್ಟೇಷನ್ಸು ಅನುಕೂಲ ಆಗ್ತದೆ. ಇದೆಲ್ಲ ಅದಲ್ಲದೆ ಮುಂದಿನ ವರ್ಷಕ್ಕೆ ಏನು ಬೇಕು ಅನ್ನೋದು ಕೂಡ ಅವ್ರು ನಿರ್ಧಾರ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಸ್ಕಿಲ್ಲಿಂಗ್, ಕೌಶಲ್ಯ ನಿರ್ಮಾಣ ವಿಭಾಗದವರು ಈ ವರ್ಷ ಎಷ್ಟು ಜನರಿಗೆ ಯಾವ್ಯಾವ ಪ್ರೋಗ್ರಾಮ್ಗಳಲ್ಲಿ ಎಷ್ಟು ಸ್ಕಿಲ್ಲಿಂಗ್ ಮಾಡಿದ್ರು, ಮುಂದಿನ ವರ್ಷ ಇನ್ನೂ ಎಷ್ಟು ಜನರಿಗೆ ಸ್ಕಿಲ್ಲಿಂಗ್ ಮಾಡಿ, ಅದು ಹೆಂಗೆ ಗೊತ್ತಾಗುತ್ತೆ ಅವ್ರಿಗೆ? ಹೆಂಗೆ ಗೊತ್ತಾಗುತ್ತೆ? ಈ ವರ್ಷ ಕಾಲೇಜ್ಗಳಲ್ಲಿ ಎಷ್ಟು ಜನ ಓದ್ತಾ ಇದ್ದಾರೆ, ಎಷ್ಟು ಜನರಿಗೆ ನಾವು ಸ್ಕಿಲ್ಲಿಂಗ್ ಮಾಡಬೇಕು, ಯಾವ್ಯಾವ ಲೆವೆಲಲ್ಲಿ ಸ್ಕಿಲ್ಲಿಂಗ್ ಮಾಡಬೇಕು, ಯಾವ್ಯಾವ ಟ್ರೇಡ್ಗಳಲ್ಲಿ ಸ್ಕಿಲ್ಲಿಂಗ್ ಮಾಡಬೇಕು ಲೆಕ್ಕ ಹಾಕಿರ್ತಾರೆ. ಹಾಕಿ ಆ ಬೇಸಿಗಳನ್ನು ಅಂದಾಜು ಕೊಡ್ತಾರೆ. ಸೊ ಅದು ಇಂಪಾರ್ಟೆಂಟ್ ಅಂತಂದಾಗ ಸರ್ಕಾರ ಇಷ್ಟಪಡ್ಬೋದು. ಹಾಗೆ ಯಾವುದು ಹೆಚ್ಚು ಮಹತ್ವವೋ, ಯಾವುದು ಎಷ್ಟು ಹೆಚ್ಚು ಅವಶ್ಯಕತೆಯೋ ಆ ರೀತಿ ಅವರು ಕನ್ಸಲ್ಟೇಷನ್ ಮಾಡಿ ಒಂದು ಬಜೆಟ್ ಡ್ರಾಫ್ಟನ್ನು ತಯಾರಿ ಮಾಡ್ತಾರೆ. ಬಜೆಟ್ ಡ್ರಾಫ್ಟ್ ತಯಾರಾದಮೇಲೆ ಅದು ಫೈನಲ್ ಅಲ್ಲ, ಕ್ಯಾಬಿನೆಟ್ ಡಿಸ್ಕಸ್ ಆಗ್ತದೆ. ಯಾಕಂದರೆ ನಮ್ಮದು ಪ್ರಜಾಸತ್ತಾತ್ಮಕ ಸರ್ಕಾರ, ಪ್ರತಿಯೊಂದು ಪಕ್ಷಕ್ಕೂ ಅದರದೇ ಆದಂಥ ಒಂದು ಪ್ರಣಾಳಿಕೆ ಇರುತ್ತೆ. ಸೊ ಆ ಪ್ರಣಾಳಿಕೆಗೆ ಅವರು ಅದನ್ನು ಜೋಡಿಸ್ಬೇಕು. ಜೋಡಿಸಿ ಆಮೇಲೆ ಪ್ರತಿಯೊಂದು ಸಚಿವಾಲಯ ಇರ್ತದಲ್ಲ, ಅವರವರ ಆಶ್ವಾಸನೆಗಳು ಹೊಂದಿಸ್ಬೇಕಾಗುತ್ತೆ. ಸೊ ಆದ್ದರಿಂದ ಅವನ್ನೆಲ್ಲ ಹೊಂದಿಸ್ಲಿಕ್ಕೆ ಅಲ್ಲಿ ಡಿಸ್ಕಷನ್ ಆಗ್ತದೆ. ಡಿಸ್ಕಷನ್ ಆಗಿ ಅಪ್ರೂವಲ್ ಆಗ್ತದೆ. ಅಪ್ರೂವಲ್ ಆದಮೇಲೆ ಪ್ರೈಮ್ ಮಿನಿಸ್ಟರ್ ವಿಲ್ ವಿಸಿಟ್ ವಿತ್ ದ ಫೈನಾನ್ಸ್ ಮಿನಿಸ್ಟರ್ ಫಾರ್ ಫೈನಲ್ ಟಚ್. ಪ್ರಧಾನಮಂತ್ರಿ ಮತ್ತು ಹಣಕಾಸು ಸಚಿವರು ಕೂತ್ಕೊಂಡು ಒಂದು ಫೈನಲ್ ಟಚ್ ಕೊಟ್ಟು ಆಮೇಲೆ ಬಜೆಟ್ ಪ್ರೆಸೆಂಟೇಷನ್ ಆಗ್ತದೆ. ಈಗ ಬಜೆಟ್ ಪ್ರೆಸೆಂಟೇಷನ್ನು ಫೆಬ್ರವರಿ 1ಕ್ಕೆ ಯಾಕೆ ಆಗ್ಬೇಕ್ರಿ? ನಮ್ಮ ಹಣಕಾಸು ವರ್ಷ ಯಾವಾಗ ಶುರು ಆಗ್ತದೆ? ಏಪ್ರಿಲ್ ಫಸ್ಟ್. ಸೊ ಏಪ್ರಿಲ್ ಫಸ್ಟ್ ಶುರು ಆದ್ರೆ ಫೆಬ್ರವರಿ 1ಕ್ಕೆ ಯಾಕೆ ಪ್ರೆಸೆಂಟ್ ಮಾಡಬೇಕು ನಾವು? ಮುಂಚಿತವಾಗಿ ಹಣ ಅದು ಪಾರ್ಲಿಮೆಂಟ್ ಒಳಗೆ ಡಿಸ್ಕಷನ್ ಆಗ್ತದೆ. ಈಗ ಬಜೆಟ್ನಾಗ ಹೆಂಗೆ ನೋಡ್ತೀನಿ, ನನಗೆ ಎಷ್ಟು ಅನುಕೂಲ ಆಗುತ್ತೆ, ಹಂಗೆ ಪ್ರತಿಯೊಬ್ಬ MP ಅವನು ಏನು ಓದ್ತಾನೆ, ತನ್ನ ಡಿಪಾರ್ಟ್ಮೆಂಟ್ಗೆ ಎಷ್ಟು ಬಂತು, ತನ್ನ ಪ್ರದೇಶಕ್ಕೆ ಎಷ್ಟು ಬಂತು, ಅಥವಾ ಇನ್ನೊಬ್ಬರು ಇವು ಡಿಸ್ಕಸ್ ಮಾಡ್ತಾರೆ. ಬಟ್ ಮೊದಲೆಲ್ಲ ಏನು ಮಾಡ್ತಿದ್ರು, ಭಾಳ ಯೋಚನೆಯುಕ್ತವಾಗಿ ಅದು ಸರಿಯಾದ ಮಾರ್ಗದಲ್ಲಿ ಬಜೆಟ್ ಹೋಗಿದೆ ಅನ್ನೋದೆಲ್ಲ ಚೆಕ್ ಮಾಡ್ತಿರ್ತಾರಲ್ಲ. ಸೊ ತುಂಬ ಚರ್ಚೆ ಆಗಿತ್ತು. ಚರ್ಚೆ ಆಗಿ ಇದಕ್ಕೆ ಭಾಳ ಆಗ್ಯದ, ಸ್ವಲ್ಪ ಕಡಿಮೆ ಮಾಡಿರಿ, ಕಡಿಮೆ ಸ್ವಲ್ಪ ಜಾಸ್ತಿ ಮಾಡಿರಿ, ಈ ಪ್ರದೇಶ ಹೊಂದಾಣಿಕೆ ಮಾಡಿದ್ರು. ಆ ಚರ್ಚೆಗಳನ್ನು ಮಾಡಿ ಎರಡೂ ಸದನಗಳು ಒಪ್ಪಿಗೆ ಆಗಬೇಕು. ಫೈನಾನ್ಸ್ ಬಿಲ್, ಅದು ಫೈನಾನ್ಸ್ ಬಿಲ್ ಕರೀತಾರೆ ಬಜೆಟ್ಗೆ, ದೇ ಕಾಲ್ ಇಟ್ ಆಸ್ ಫೈನಾನ್ಸ್ ಬಿಲ್. ಅದನ್ನು ಅಲ್ಲಿ ಎರಡು ಬಿಲ್ ಅಪ್ರೂವಲ್ ಆಗಿ ಆಮೇಲೆ ಅದು ಪ್ರೆಸಿಡೆಂಟ್ಗೆ ಅಪ್ರೂವಲ್ ಆಗುತ್ತೆ. ಈಗ ಯಾವುದು ನೀವು ಪೊಲಿಟಿಕಲ್ ಸೈನ್ಸ್ ನೀವೆಲ್ಲ ಓದಿದ್ರೆ ಸಿವಿಕ್ಸಲ್ಲಿ ಬರ್ತದೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಫೈನಾನ್ಸ್ ಬಿಲ್ಲನ್ನು ಲೋಕಸಭೆಯವರು ಅಂಗೀಕಾರ ಮಾಡಿದರೆ ಆಯಿತು, ರಾಜ್ಯಸಭೆಯವರು ಸ್ವಲ್ಪ ಅಂಗೀಕಾರ ಮಾಡಬೇಕಷ್ಟೇ. ಅವರು ತಿರಸ್ಕರಿಸುವ ಅಧಿಕಾರ ಇಲ್ಲ ಫೈನಾನ್ಸ್ ಬಿಲ್ಗೆ. ಬೇರೆ ಬಿಲ್ ತಿರಸ್ಕಾರ ಮಾಡ್ಬೋದು ರಾಜ್ಯಸಭೆಯವರು, ಆದರೆ ಫೈನಾನ್ಸ್ ಬಿಲ್ ಮಾತ್ರ ಲೋಕಸಭೆಯವರು ಅಂಗೀಕಾರ ಮಾಡಿದ್ರೆ ಮುಗಿತು. ಸೊ ಅದು ಮ್ಯಾಲಿನ ಫಾರ್ಮಾಲಿಟಿ ಡಿಸ್ಕಷನ್ ಆಗುತ್ತೆ, ಮ್ಯಾಲ್ ಫಾರ್ಮಾಲಿಟಿ. ಆಮೇಲೆ ಪ್ರೆಸಿಡೆಂಟ್ಗೆ ಹೋಗುತ್ತದೆ. ಪ್ರೆಸಿಡೆಂಟ್ ಫೈನಲ್ ಅಪ್ರೂವಲ್ ಕೊಟ್ಟಮೇಲೆ ಬಜೆಟ್ ಬಿಕಮ್ಸ್ ರೆಡಿ ಫಾರ್ ಇಂಪ್ಲಿಮೆಂಟೇಷನ್ ಫ್ರಮ್ 1st of April. ಸೊ ಆ ಟೈಮ್ ಸಲುವಾಗಿ ಅವ್ರು ಏನು ಮಾಡ್ತಾರೆ, ಮುಂಗಡವಾಗಿ ಅದನ್ನು ಪ್ರೆಸೆಂಟ್ ಮಾಡ್ತಾರೆ. ದಟ್ ಈಸ್ ವೈ ದ ಬಜೆಟ್ ಈಸ್ ಟೇಕನ್ ಅಪ್ ಇನ್ ಅಡ್ವಾನ್ಸ್ ಆಗಿ ಅದನ್ನು ಪ್ರೆಸೆಂಟ್ ಮಾಡಿ ಅದು ಇಂಪ್ಲಿಮೆಂಟೇಷನ್ಗೆ ರೆಡಿ ಮಾಡ್ತಾರೆ ಅನ್ನೋಂಥದ್ದು. ನೆಕ್ಸ್ಟ್ ಈಗ ಇನ್ನೊಂದು ಅದಕ್ಕಿಂತ ಒಂದು ಸಣ್ಣ ಒಂದು ಇಕ್ವೇಷನ್ ಹಾಕ್ತೀನಿ ನಾನು. ಇದು ಪ್ಯೂರ್ ಎಕನಾಮಿಕ್ಸ್ ಇಕ್ವೇಷನ್. ಸೊ ಯಾರು ಎಕನಾಮಿಕ್ಸ್ ಕಲ್ತೀರಿ ಅವರಿಗೆ ಗೊತ್ತಿರ್ತದೆ. ನಾವೇನು ಹೇಳ್ತೀವಿ ಸಾಮಾನ್ಯವಾಗಿ y is equal to c plus i plus g ಅಂತ ಕಲಿಸ್ಬೇಕು. ವೇರ್ y is national income, c is consumption income. ಅಂದರೆ ನಾವು ನೀವೆಲ್ಲ ಖರ್ಚು ಮಾಡೋದು, ಉಪಭೋಗಕ್ಕೆ ಏನು ಖರ್ಚು ಮಾಡ್ತೀವಿ ಅದು ಕನ್ಸಂಪ್ಷನ್ ಇನ್ಕಮ್. ಯಾವುದಕ್ಕೆ ಖರ್ಚು ಮಾಡ್ತೀವಿ? ಟಿ ವಿ ತೊಗೊಳ್ರಿ, ಊಟ ಮಾಡಿರಿ, ತೊಗೊಳ್ರಿ, ಟ್ರಾವೆಲ್ ಮಾಡಿದ್ರೆ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್. ಐ ಈಸ್ ಇನ್ವೆಸ್ಟ್ಮೆಂಟ್ ಎಕ್ಸ್ಪೆಂಡಿಚರ್. ನೀವು ಉಪಭೋಗ ಬಿಟ್ಟು ಹೂಡಿಕೆ ಏನು ಮಾಡ್ತೀರೋ ಅದಕ್ಕೆ ಅದರಿಂದ
ಇನ್ಕಮ್ ಬರಲಿ ಅಂತೇಳಿ ರಿಟರ್ನ್ಸ್ ಬರಲಿ ಮಾಡಿದ್ರು ಅದು ಇನ್ಕಮ್ ಸಿ ಪ್ಲಸ್. ಜಿ ಅಂದರೆ ಸರ್ಕಾರ ಮಾಡೋ ಎಕ್ಸ್ಪೆಂಡಿಚರ್, ಗೌರ್ಮೆಂಟ್ ಎಕ್ಸ್ಪೆಂಡಿಚರ್. ಸೊ ಈಗ ವೈ ಹೆಚ್ಚಾಗಬೇಕಂದ್ರೆ 3 ಹೆಚ್ಚಾಗ್ಬೋದು ಅಥವಾ ಅದರಲ್ಲಿ ಯಾವುದಾದ್ರೂ ಒಂದು ಹೆಚ್ಚಾಗ್ಬೋದು, 2 ಹೆಚ್ಚಾಗ್ಬೋದು. ಒಂದು ಕಡಿಮೆ ಆದರೂ ಕೂಡ 2 ಹೆಚ್ಚಾದರೆ ವೈ ತಾನೇ ಹೆಚ್ಚಾಗುತ್ತೆ. ಇದು ನಮ್ಮ ಎಕಾನಮಿಕ್ ಫ್ರೇಮ್ವರ್ಕ್. ಇನ್ಕಮ್ ಈಸ್ ಸಮ್ ಟೋಟಲ್ ಆಫ್ ಕನ್ಸ್ಯೂಮರ್ ಎಕ್ಸ್ಪೆಂಡಿಚರ್, investment expenditure and government expenditure. When all the 3 increase, income increases, or when any one increases, the income also increases. ಈ ಬಜೆಟ್ ಮಹತ್ವ ಏನು ಅಂತಂದರೆ ಇದೊಂಥರ ಇಟ್ ಇಸ್ ಕಾಲ್ಡ್ ಆಸ್ ಟ್ರಾನ್ಸ್ಫಾರ್ಮೇಟಿವ್ ಬಜೆಟ್. ಇದೊಂಥರ ಪರಿವರ್ತನಾತ್ಮಕ ಬಜೆಟ್ ಅಂತ ಕರೆದಿದ್ದಾರೆ. ಯಾಕೆ ಮನೋರಿಗೆ ಅಂದರೆ ಇದು ಟ್ರಾನ್ಸ್ಫಾರ್ಮೇಟಿವ್ ಬಜೆಟ್ ಅಂತ ಯಾಕೆ ಅಂದರು ಅಂತಂದರೆ ಈ ಸಾರಿ for the first time G has been given lesser importance. ಆ ಸರ್ಕಾರ ಮಾಡೋದಕ್ಕೆ ಕಡಿಮೆ ಮಹತ್ವ ಕೊಟ್ಟು ಸಿಗೆ ಮತ್ತು ಐಗೆ ಹೆಚ್ಚಿನ ಮಹತ್ವ ಕೊಡಲಾಗಿದೆ. ಸಿ ಈಗ ಕನ್ಸಂಪ್ಷನ್ ಅಂದರೆ ನಾವು ಮಾಡುವಂಥ ವೆಚ್ಚ, ಅದರಲ್ಲೂ ಕೂಡ ಈ ಮಿಡಲ್ ಕ್ಲಾಸ್ನವರು ಮಧ್ಯಮ ವರ್ಗದವರು ತುಂಬ ಹೆಚ್ಚಿರೋದ್ರಿಂದ ಅದರ aspiring youths, actually India is a country of youths and the number of aspiring youths is very high. ಸೊ ಇವರು ಮಾಡುವಂಥ ವೆಚ್ಚ ಹೆಚ್ಚಿರೋದ್ರಿಂದ ಅವರ ಕೈಯಲ್ಲಿ ಹೆಚ್ಚು ಹಣ ಹೋಗಬೇಕು ಅಂತೇಳಿ ಆ ಕನ್ಸಂಪ್ಷನನ್ನು ಬೂಸ್ಟ್ ಮಾಡೋಕ್ಕೆ ಸಾಕಷ್ಟು ಕ್ರಮಗಳನ್ನು ಸರ್ಕಾರ ಕೈಗೊಂಡಿದೆ. ಸೊ ಆದ್ದರಿಂದ ಈ ಸಾರಿ ಇನ್ಫ್ಯಾಕ್ಟ್ ನೀವು ಇಫ್ ಯು ಟೇಕ್ ದ ಟೋಟಲ್ ಬಜೆಟ್ ಈಸ್ ಅರೌಂಡ್ 50.67 lakh crores ಆರ್ ಸಮಥಿಂಗ್ ಬರ್ತದೆ. ಅದು ಆಸ್ ಪರ್ಸೆಂಟೇಜ್ ಆಫ್ GDP ಈಸ್ 14%. ಹೋದ ವರ್ಷ 50% ಇದೆ. ಇವತ್ತು ಕಡಿಮೆ ಆಗಿದೆ ಬಜೆಟ್ ಇನ್ಕಮ್ ನಮ್ಮ GDP ಪರ್ಸೆಂಟೇಜ್. ಅಂದರೆ ಸರ್ಕಾರ ಕಡಿಮೆ ಬಜೆಟನ್ನು GDP ಹೋಲಿಸಿದಾಗ ಅಬ್ಸಲ್ಯೂಟ್ ಅಮೌಂಟ್ ಹೆಚ್ಚಾಗಿದೆ, ಗೊತ್ತಾಗತ್ತಲ್ಲ, ಅಬ್ಸಲ್ಯೂಟ್ ಅಮೌಂಟ್ ಹೆಚ್ಚಾಗಿದೆ, ಬಟ್ ಆಸ್ ಅ ಪರ್ಸೆಂಟೇಜ್ ಕಡಿಮೆ ಆಗಿದೆ. ಅಂದರೆ ನಮ್ಮ GDP ಹೆಚ್ಚಾಗಿದೆ, ಬಟ್ ಅದರ ಪ್ರಮಾಣದೊಳಗೆ ನಮ್ಮ ಗೌರ್ಮೆಂಟ್ ಬಜೆಟ್ ಹೆಚ್ಚಾಗಿಲ್ಲ. ತಪ್ಪಲ್ಲ, ಅದು ನಾಟ್ ರಾಂಗ್. ಅದು ಬದಲಾಗಿ ಗೌರ್ಮೆಂಟ್ ಏನು ಮಾಡ್ತಾರೆ, ಈ ಪ್ರೈವೇಟ್ ಕನ್ಸಂಪ್ಷನ್ ಹೆಚ್ಚಾಗಲಿ, ಇನ್ವೆಸ್ಟ್ಮೆಂಟ್ ಹೆಚ್ಚಾಗಲಿ ಅಂತ ಸಾಕಷ್ಟು ಉತ್ತೇಜನಗಳನ್ನ ನೀಡಿದ್ದು ನಾವು ನೋಡ್ತೀವಿ. ಅಂದರೆ ಒಟ್ಟಾರೆ ಸರ್ಕಾರ ಕನ್ಸಂಪ್ಷನ್ ಡಿಮಾಂಡ್ನ ಹೆಚ್ಚು ಮಾಡಿ ಆದಾಯವನ್ನು ಹೆಚ್ಚಿಸಿ, ಮೂಲಭೂತ ಸೌಕರ್ಯಗಳನ್ನು ವೃದ್ಧಿಸಿ, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ನ ಉತ್ತೇಜಿಸಿ, ಇನ್ವೆಸ್ಟ್ಮೆಂಟನ್ನು ತಂದು ಬರೀ ಆಂತರಿಕ ಹೂಡಿಕೆ ಅಲ್ಲ, ವಿದೇಶಿ ಹೂಡಿಕೆಯನ್ನು ಕೂಡ ಇಲ್ಲಿ ಅಟ್ರಾಕ್ಟ್ ಮಾಡಿ ಆದಾಯವನ್ನು ಹೆಚ್ಚಿಸಲಿಕ್ಕೆ ಸರ್ಕಾರ ಪ್ರಪೋಸಲ್ ಇಟ್ಟಿದ್ದನ್ನು ನಾವು ನೋಡ್ತೀವಿ. ಅದೇ ನೋಡಿದ್ರೆ ನೀವು ನಮ್ಮ ಇನ್ಕಮ್ ವಿ ಆರ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಇನ್ ದ ವರ್ಲ್ಡ್. ಇದು ಎಕನಾಮಿಕ್ ಸರ್ವೆಯಿಂದ ಬಂದಂಥ ಒಂದು ಚಾರ್ಟು. ವಿ ಆರ್ ನೋಡ್ರಿ 6.5% ಅದು. ಚೈನಾ ವಿಚ್ ವಾಸ್ ದಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಫಾರ್ ವೆರಿ ಲಾಂಗ್ ಪೀರಿಯಡ್ ಇಟ್ ಗ್ರೋಸ್ ಹಾರ್ಡ್ಲಿ ಅಟ್ 4.6%, ಬಟ್ ವಿ ಆರ್ ಗ್ರೋಯಿಂಗ್ ಅಟ್ 6.5%. ಆಮೇಲೆ ಜಾಗತಿಕ ಒಂದು ದೃಷ್ಟಿಕೋನದಲ್ಲಿ ನೋಡಿದಾಗ ಜಗತ್ತಿನಲ್ಲಿ ಹಲವಾರು ಸಂಘಟನೆಗಳು, ಹಲವಾರು ಪಲ್ಲಟಗಳು ಆಗ್ತಾ ಇದೆ. ಎಲ್ಲ ಕಡೆ ಅಶಾಂತಿ, ಎಲ್ಲ ಕಡೆ ಒಂಥರ ತೊಂದರೆಗಳಿದ್ದು ಕೂಡ ನಮ್ಮ ದೇಶ ಸಾಕಷ್ಟು ರಿಸಿಲಿಯಂಟ್ ಆಗಿ ಹೆಚ್ಚು ವೇಗತೆ ಬೆಳೆಯೋದನ್ನು ನಾವು ನೋಡ್ತಾ ಇದ್ದೇವೆ. ದಟ್ಸ್ ಎ ವೆರಿ ಗುಡ್ ಸೈನ್. ನೆಕ್ಸ್ಟ್ ಇದು ಯಾವ ಅಂಶಗಳು ಹೇಳಿಲ್ಲ, C+I+G ಅಂತ. ಅಫ್ಕೋರ್ಸ್ ಎಕ್ಸ್ಪೋರ್ಟ್ಸ್ ಎಲ್ಲ ಬರೋದಿಲ್ಲ, ಬಟ್ ಎಕ್ಸ್ಪೋರ್ಟ್ ಇಸ್ ಆಲ್ಸೋ ಒನ್ ಅದರ್ ಇಂಪಾರ್ಟೆಂಟ್ ಕಾಂಪೋನೆಂಟ್. ಅದನ್ನು ಏನು ಮಾಡ್ತಿರುತ್ತೆ, ಪ್ಲಸ್ X ಮೈನಸ್ M ಅಂತ ಹೇಳ್ತೀವಿ. X ಅಂದರೆ ಎಕ್ಸ್ಪೋರ್ಟ್, M ಅಂದರೆ ಇಂಪೋರ್ಟ್ಸು. ಸೊ ನೆಟ್ ಎಕ್ಸ್ಪೋರ್ಟ್ಸ್ ಆಗ್ತದೆ. ಅಂದರೆ ನಾವು ಏನು ಹೊರಗೆ ಕಳಿಸ್ತೀವಿ ಮತ್ತು ಒಳಗೆ ಆಮದು ಮಾಡ್ಕೊತೀವಿ. ಸೊ ರಫ್ತು ಮತ್ತು ಆಮದು ಮಧ್ಯೆ ವ್ಯತ್ಯಾಸವನ್ನು ನೆಟ್ ಎಕ್ಸ್ಪೋರ್ಟ್ ಅಂತೀವಿ. ಸೊ ಅದು ಟೋಟಲ್ ನಮ್ಮ ಇನ್ಕಮ್. ನೀವು ನೋಡಿರಿ ಕೆಂಪು ಲೈನು 24, ಅಷ್ಟೇ ಏನು ಆರೆಂಜ್ ಅದಲ್ಲ ಅದು 25 ಎಕ್ಸ್ಪೆಕ್ಟೆಡ್. ನೀವು ನೋಡಿದರೆ ಪ್ರೈವೇಟ್ ಕನ್ಸಲ್ ಎಕ್ಸ್ಪೆಂಡಿಚರ್ ಹ್ಯಾಸ್ ಗ್ರೋನ್ ಅಟ್ ವೆರಿ ಫಾಸ್ಟ್, 7.3%. ಇನ್ವೆಸ್ಟ್ಮೆಂಟ್ ಆಫ್ ಕೋರ್ಸ್ ಎಕ್ಸ್ಪೆಕ್ಟೆಡ್ ಲೆವೆಲ್ ಆಗಿಲ್ಲ, ಬಟ್ ಸ್ಟಿಲ್ ಇಟ್ ಇಸ್ ಗುಡ್. 6.2% ಇಸ್ ವೆರಿ ರಿಯಲಿ ಗುಡ್. ದೆನ್ ಎಕ್ಸ್ಪೋರ್ಟ್ಸ್ ಹ್ಯಾಸ್ ಇನ್ಕ್ರೀಸ್ಡ್ ಅಟ್ 5.9%. ಅಂದರೆ ನಮ್ಮ ಆರ್ಥಿಕತೆ ಬೆಳೆಯಬೇಕಂದ್ರೆ ಅವುಗಳನ್ನು ನಾವು ಇನ್ನೂ ವೃದ್ಧಿಸಬೇಕು, ಇನ್ನೂ ಉತ್ತೇಜಿಸಬೇಕು ಅನ್ನುವಂಥದ್ದು ನಾವು ಅಥವಾ ವಿತ್ತ ಸಚಿವರು ಕಂಡುಕೊಂಡಂಥ ಒಂದು ಸಂಖ್ಯೆ. ಇದು ಅಫ್ಕೋರ್ಸ್ ಆಲ್ ಎಕನಾಮಿಕ್ಸ್ ಅಗ್ರಿ ಆನ್ ದಿಸ್. ನೆಕ್ಸ್ಟ್, ಈಗ ಈ ಹಿನ್ನೆಲೆಯಲ್ಲಿ ಬಜೆಟ್ 2025ರ ಒಂದು ಬೇಸಿಸ್ ಅಂತಂದರೆ, ಈ ಬಜೆಟ್ಟಿನ ಒಂದು ಮೂಲ ಉದ್ದೇಶ ಅಂತಂದರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅದೇನದ ಅದನ್ನು ಮಾಡಿ ಎಲ್ಲ ಪ್ರದೇಶಗಳನ್ನು
ಎಲ್ಲ ವಲಯಗಳನ್ನ ಉತ್ತೇಜಿಸಬೇಕು ಅನ್ನುವಂಥದ್ದು ಅದರ ಮೂಲ ಗುರಿ. ಇದಕ್ಕಾಗಿ ಅವ್ರು ಏನು ಮಾಡ್ತಾರೆ ಅಂದರೆ, ನಾವು ವಿಕಸಿತ ಭಾರತನ ನಾವು ಗಳಿಸೋದು ಏನು ಅಚೀವ್ ಮಾಡಬೇಕು, ಸಾಧಿಸಬೇಕು. ಆ ವಿಕಸಿತ ಭಾರತ ಅಂದರೆ ಅದರಲ್ಲಿ ಸುಮಾರು 6 ಆಸ್ಪೆಕ್ಟ್ಸ್ ಬರ್ತವೆ. 0 poverty, 100% good quality school education, access to high quality, affordable and comprehensive health care, 100% skilled labor with meaningful employment, 70% women to participate in economic activities, and farmers making our country the food basket of the world. ಇದು ವಿಕಸಿತ ಭಾರತದ 6 ಮುಖ್ಯವಾದಂಥ ಅಂಶಗಳು. ಎಲ್ಲವನ್ನ ಒಂದೇ ವರ್ಷದಲ್ಲಿ ಅಚೀವ್ ಮಾಡ್ತಾ ಹೇಳೋಕ್ಕಾಗೋದಿಲ್ಲ. ಗುರಿ ಇರೋದು 2047, ಅಲ್ಲಿವರೆಗೂ ಒಂದೊಂದನೇ ಮಾಡ್ತಾ ಹೋಗ್ಬೋದು ಅಥವಾ ಕೆಲವೊಂದನ್ನು ಮಾಡ್ತಾ ಹೋಗ್ಬೋದು. ಸೊ ಇದು ನಮ್ಮ ಬಜೆಟ್. ನೆಕ್ಸ್ಟ್ ಬಜೆಟ್ನ ಉದ್ದೇಶ ಆಗಿದೆ. ನೆಕ್ಸ್ಟ್, ಸೊ ಇಲ್ಲಿ ಈ ಬಜೆಟಲ್ಲಿ 10 ಬ್ರಾಡ್ ಏರಿಯಾಸನ್ನು ಬಜೆಟ್ ಗುರುತಿಸಿದೆ. ಫೋಕಸಿಂಗ್ ಆನ್ ಗರೀಬ್, ಯುವ, ಅನ್ನದಾತ ಆ್ಯಂಡ್ ನಾರಿ. ಬಡವರು, ಯುವಕರು, ರೈತರು ಮತ್ತು ಮಹಿಳೆಯರು, ಇವರ ಮೇಲೆ 10 ಅಂಶಗಳ ಮೇಲೆ ಬಜೆಟ್ ಫೋಕಸ್ ಮಾಡಿ. ಯಾವ 10 ಅಂದರೆ, ಸ್ಪರಿಂಗ್ ಅಗ್ರಿಕಲ್ಚರ್ ಗ್ರೋತ್ ಆ್ಯಂಡ್ ಪ್ರೊಡಕ್ಟಿವಿಟಿ ಬಗ್ಗೆ ಹೇಳಿದರು. ಬಿಲ್ಡಿಂಗ್ ರೂರಲ್ ಪ್ರಾಸ್ಪರಿಟಿ ಆ್ಯಂಡ್ ರೂರಲ್ ರೆಸಿಲಿಯನ್ಸ್, ಟೇಕಿಂಗ್ ಎವ್ರಿವನ್ ಟುಗೆದರ್ ಆನ್ ಆನ್ ಇನ್ಕ್ಲೂಸಿವ್ ಗ್ರೋತ್ ಪಾತ್, boosting manufacturing and furthering Make in India, then supporting MSMEs, enabling employment-led development, investing in people, economy and innovation, securing energy supplies, promoting exports and nurturing innovation. ತುಂಬ ನೀವು ಬಹಳ ವಿಚಾರ ಮಾಡಿ, ಬಹಳ ಯೋಚನೆಯಿಂದ ಇವುಗಳನ್ನು ಆಯ್ಕೆ ಮಾಡಿ, ಇವು ನಮ್ಮ ಈ ವರ್ಷದ ಆದ್ಯತೆಗಳು ಸರ್ಕಾರ ಗುರುತಿಸಿದೆ. ನೆಕ್ಸ್ಟ್, ಸೊ ಇಲ್ಲಿ ಸರ್ಕಾರ ಮತ್ತೆ ಹೇಳಿದ್ರೆ, ನಾವು ಇದಷ್ಟೇ ಅಲ್ಲ, ಇವೆಲ್ಲವನ್ನ ಬೆಳೆಸಲಿಕ್ಕೆ ನಾವು ಸುಧಾರಣೆಗಳನ್ನು ಕೈಗೊಳ್ತೀವಿ. ಸುಧಾರಣೆಗಳು ಎಲ್ಲಿ ಕೈಗೊಳ್ತೀವಿ ಅಂತಂದರೆ, ಟ್ಯಾಕ್ಸೇಷನ್ ಸುಧಾರಣೆ ಮಾಡ್ತೀವಿ, ಪವರ್ ಸೆಕ್ಟರಲ್ಲಿ ಸುಧಾರಣೆ. ಯಾಕಂದ್ರೆ ಇನ್ನೂ ನಾವು ಪವರನ್ನು ನಾವು ಎಷ್ಟು ಬೇಕು ಉತ್ಪಾದನೆ ಮಾಡ್ತಾ ಇಲ್ಲ. ಎಸ್ಪೆಷಲಿ ನೋಡ್ರಿ, ಪೆಟ್ರೋಲ್ ಡೀಸೆಲ್ ನಾವು ಮಾಡ್ಕೋತೀವಿ. ಸೊ ಅಲ್ಲಿ ನಾವು ಅದನ್ನು ಉತ್ತೇಜಿಸಬೇಕಾಗಿದೆ. ದೆನ್ ಅರ್ಬನ್ ಡೆವಲಪ್ಮೆಂಟ್ ನೋಡ್ರಿ, ಹಳ್ಳಿಗಳೇ ಉಳಿಲ್ಲ, ಎಲ್ಲೂ ಬೆಳೀತಾ ಅವು ಕೂಡ ನಗರಗಳಾಗಿ ಪರಿವರ್ತನೆ ಮಾಡ್ತಾ ಇವೆ. ಅಂದರೆ ಆಮೇಲೆ ಈಗ ಇದ್ದಂಥ ನಗರಗಳೇನವಲ್ಲ, ಅವು ಕಂಜೆಸ್ಟೆಡ್ ಆಗಿಬಿಟ್ಟಿದೆ, ಅಲ್ಲಿ ಸಾಕಷ್ಟು ಸಮಸ್ಯೆಗಳವ. ಸೊ ಅರ್ಬನ್ ಡೆವಲಪ್ಮೆಂಟ್ ಭಾಳ ಇಂಪಾರ್ಟೆಂಟ್. ಈಗ ಇಂಡಿಯಾ ಇಸ್ ನಾಟ್ ಎ ಲ್ಯಾಂಡ್ ಆಫ್ ವಿಲೇಜಸ್. ಗಾಂಧಿಯವರು ಅವಾಗ ಹೇಳಿದ್ರು 92ರಲ್ಲಿ, ಈಗ ಇಂಡಿಯಾ ಇಸ್ ನಾಟ್ ಲ್ಯಾಂಡ್ ಆಫ್ ವಿಲೇಜಸ್, ದರ್ ಆರ್ ಅರ್ಬನ್ ಏರಿಯಾಸ್. ಈ ಅರ್ಬನ್ ಡೆವಲಪ್ಮೆಂಟ್ಗೆ ಬಹಳ ಇಂಪಾರ್ಟೆಂಟ್ ಕೊಟ್ಟಿದ್ದಾರೆ. ಮೈನಿಂಗ್, ಎಸ್ಪೆಷಲಿ ದೇರ್ ಆರ್ ಕ್ರಿಟಿಕಲ್ ಮಿನರಲ್ಸ್, ಅವುಗಳನ್ನು ಇದನ್ನು ಮಾಡಲಿಕ್ಕೆ, ಅವು ಆ ಮಿನರಲ್ ಮೈನಿಂಗ್ಸ್ನ ಡೆವಲಪ್ ಮಾಡಲಿಕ್ಕೆ ಸರ್ಕಾರ ಈ ಬಜೆಟಲ್ಲಿ ಘೋಷಣೆ ಮಾಡಿದೆ. ದೆನ್ ಫೈನಾನ್ಷಿಯಲ್ ಸೆಕ್ಟರ್ ಡೆವಲಪ್ಮೆಂಟ್, ಈ ಕಾಮರ್ಸ್ ಅವ್ರದ್ದು ಈ BFSI, ಬ್ಯಾಂಕಿಂಗ್, ಫೈನಾನ್ಸ್, ಸರ್ವಿಸಸ್ ಆ್ಯಂಡ್ ಇನ್ಶೂರೆನ್ಸ್, ಅದು ಕೂಡ ತುಂಬ ವೇಗವಾಗಿ ಬೆಳೆಸತಕ್ಕಂಥ ಒಂದು ಭಾಗ. ಅದನ್ನು ಅಲ್ಲಿ ಕೂಡ ರಿಫಾರ್ಮ್ಸ್ನ ತರ್ತಾ ಇದ್ದಾರೆ. ಜೊತೆಗೆ ರೆಗ್ಯುಲೇಟರಿ ರಿಫಾರ್ಮ್ಸ್, ಎಲ್ಲಿ ರೆಗ್ಯುಲೇಷನ್ ಇದೆ ಅದನ್ನು ಕಡಿಮೆ ಮಾಡಿ ನಾವು ಇದನ್ನು ಏನು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅನ್ನು ಹೆಚ್ಚು ಮಾಡಬೇಕು, ಇಂಪ್ರೂವ್ ಮಾಡಬೇಕು ಅಂತ ಸರ್ಕಾರದ ಉದ್ದೇಶ. ಇದು ಫ್ರೇಮ್ವರ್ಕ್ ಸಬರಿ. ಸೊ ಮುಂದೆ ಹೋಗ್ತಿದೆ. ಹಾಂ, ಈ ಬಜೆಟು ಏನು ಹೇಳ್ತದೆ ಅಂದರೆ, ನಮ್ಮ ಯಾಕೆ ಏನಾಗಿರುತ್ತೆ ಈ ಮೂಲ ಸ್ತಂಭಗಳನ್ನು ಗುರುತಿಸಿದೆ. ಯಾವುವು ಅಂತಂದರೆ, ಒಂದು ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಎಕಾನಮಿ, ಎರಡನೇದು MSME ಅಂದರೆ ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್, MSME. ದೆನ್ ಇನ್ವೆಸ್ಟ್ಮೆಂಟ್, ಎಕ್ಸ್ಪೋರ್ಟ್ ಆ್ಯಂಡ್ ಇವುಗಳ ಜೊತೆಗೆ ರಿಫಾರ್ಮ್ಸ್. ಇವು ಎಂಜಿನ್ಗಳಾದರೆ ನಮಗೆ ಅದಕ್ಕೆ ಫ್ಯೂಯಲ್ ಬೇಕಲ್ಲ, ಫ್ಯೂಯಲ್ ಯಾವುದು ಅಂತಂದರೆ ರಿಫಾರ್ಮ್ಸ್ ಅಂತ ಹೇಳ್ತಾರೆ. ಈಗ ಒಂದೊಂದು ಜಸ್ಟ್ ಹಂಗೆ ನೋಡೋಣ, ಭಾಳ ಬ್ರೀಫ್ ಆಗಿ. ಅಗ್ರಿಕಲ್ಚರ್ ಇಸ್ ದ ಫಸ್ಟ್ ಎಂಜಿನ್, ಅದನ್ನು ಆಲ್ರೆಡಿ ಹೇಳಿದರು. ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆಯನ್ನು 100 ಜಿಲ್ಲೆಗಳಲ್ಲಿ ಎಲ್ಲಿ ಉತ್ಪಾದಕ ಕಡಿಮೆ ಅದನ್ನು ಉತ್ಪಾದಕತೆ ಹೆಚ್ಚಿಸಿ, ಕೃಷಿ ವೈವಿಧ್ಯೀಕರಣ ಮಾಡಿ, ಅಲ್ಲಿ ಕೊಯ್ಲೋತ್ತರ ತಂತ್ರಜ್ಞಾನ ಅಂದರೆ ಕೊಯ್ಲು ಆದಮೇಲೆ ಅಲ್ಲಿ ಸ್ಟೋರೇಜ್ ಇರ್ಬೋದು, ಪ್ರೊಸೆಸಿಂಗ್ ಇರ್ಬೋದು, ಅಥವಾ ಮಾರಾಟ ಇರ್ಬೋದು, ಆ ಒಂದು ಸವಲತ್ತನ್ನು ಹೆಚ್ಚಿಸಲಿಕ್ಕೆ ಒಂದು ಕ್ರಮಗಳನ್ನು ಕೈಗೊಳ್ಳೋದು. ಆಮೇಲೆ ಅದಷ್ಟೇ ಅಲ್ಲ, ಇರಿಗೇಷನ್ ಫೆಸಿಲಿಟಿ ಕೂಡ ಹೆಚ್ಚು ಮಾಡೋದು. ಆಮೇಲೆ ಈಗ ರೈತರಿಗೆ ಸಿಗುವಂಥ ಒತ್ತನ್ನು ಅಂದರೆ ಸಾಲವನ್ನು ಕೂಡ ಹೆಚ್ಚು ಮಾಡಲಿಕ್ಕೆ ಸರ್ಕಾರ ಕ್ರಮಗಳನ್ನು ತೆಗೆದುಕೊಂಡಿದೆ. ಅದಲ್ಲದೆ ರೂರಲ್ ರೆಸಿಲಿಯನ್ಸ್ ಮತ್ತು ರೂರಲ್ ಪ್ರಾಸ್ಪರಿಟಿ, ಹಳ್ಳಿಗಳನ್ನು ಇನ್ನೂ ಸಂಪದ್ಭರಿತ ಮಾಡಲಿಕ್ಕೆ ಮಲ್ಟಿ ಸೆಕ್ಟರಲ್ ಅಪ್ರೋಚನ್ನು ಸರ್ಕಾರ ಹಮ್ಮಿಕೊಂಡಿದೆ. ಏನು ಅಂತಂದರೆ, ಎಸ್ಪೆಷಲಿ ಇಲ್ಲಿ ಅಗ್ರಿಕಲ್ಚರಲ್ಲಿ ಸಾಕಷ್ಟು ಜನ ಕೆಲಸ ಮಾಡ್ತಿದ್ದಾರೆ, ಅವರನ್ನು ಕೃಷಿಯಿಂದ ಹೊರಗೆ ತಂದು ಬೇರೆ ತೊಡಗಿಸುವಂಥ ಆಗುವಾಗೆ ಅವರಿಗೆ ಸ್ಕಿಲ್ಲಿಂಗ್ ಇರ್ಬೋದು, ಇನ್ವೆಸ್ಟ್ಮೆಂಟ್ ಇರ್ಬೋದು, ಟೆಕ್ನಾಲಜಿ ಇರ್ಬೋದು, ಅವುಗಳನ್ನು ನೀಡಲಿಕ್ಕೆ ಈ ಬಜೆಟಲ್ಲಿ ಘೋಷಣೆಗಳನ್ನು ಮಾಡಲಾಗಿದೆ. ಇಲ್ಲಿ ಇಷ್ಟೆಲ್ಲ ಹಲವಾರು ಯೋಜನೆಗಳನ್ನು ಕೃಷಿಗಾಗಿ ಸರ್ಕಾರ ಮುಖ್ಯವಾದಂಥ
ನ್ಯಾಷನಲ್ ಮಿಷನ್ ಫಾರ್ ಎಡಿಬಲ್ ಆಯಿಲ್ ಸೀಡ್ಸ್. ನಮ್ಮಲ್ಲಿ ಎಣ್ಣೆಕಾಳು ಮತ್ತು ಬೇಳೆಕಾಳು ಇದರ ಉತ್ಪಾದನೆಯಲ್ಲಿ ಸಾಕಷ್ಟು ಹಿಂದಿದ್ದೀವಿ ನಾವು. ಅವುಗಳನ್ನು ಉತ್ಪಾದನೆ ಹೆಚ್ಚು ಮಾಡಲಿಕ್ಕೆ ಸರ್ಕಾರ ಒಂದು ಟೈಮ್ ಬೌಂಡ್ ಪ್ರೋಗ್ರಾಮ್ನ ಹಮ್ಮಿಕೊಂಡಿದೆ. ಮಿಷನ್ ಮೋಡ್ ಅಪ್ರೋಚ್ ಅಂತಾರೆ. ಮಿಷನ್ ಮೋಡ್ ಅಪ್ರೋಚ್ ಅಂದರೆ ಇದು ಗುರಿ, ಇದು ಆಕ್ಟಿವಿಟೀಸು, ಇದನ್ನು ಸಾಧಿಸೋದು. ಈ ಥರ ಮಿಷನ್ ಮೋಡ್ ಅಪ್ರೋಚನ್ನು ಸರ್ಕಾರ ಎಣ್ಣೆಕಾಳುಗಳಲ್ಲಿ, ಬೇಳೆಕಾಳುಗಳಲ್ಲಿ, ಹತ್ತಿ ಬೆಳೆಯಲ್ಲಿ ಮತ್ತು ವೆಜಿಟೇಬಲ್ ಆ್ಯಂಡ್ ಫ್ರೂಟ್ಸ್ ಅದರಲ್ಲಿ, ಅಲ್ಲದೆ ಲೈಫ್ ಸ್ಟಾಕ್ ಮತ್ತು ಫಿಶರೀಸ್. ಸೊ ಬರೀ ಕೃಷಿ ಅಂದರೆ ಆಹಾರ ಉತ್ಪಾದನೆ ಅಲ್ಲ, ಇರತಕ್ಕಂಥ ಸಂಬಂಧಿತ ವಲಯಗಳು, ಇತರೆ ವಲಯಗಳಿರಲ್ಲ, ಯಾವುದೋ ಹೈನುಗಾರಿಕೆ ಇರ್ಬೋದು, ಮೀನುಗಾರಿಕೆ ಇರ್ಬೋದು, ತರಕಾರಿ ಮತ್ತು ಹಣ್ಣು ಬೆಳೆಯೋದಿರ್ಬೋದು, ಪುಷ್ಪ ಕೃಷಿ ಇರ್ಬೋದು, ಹಾರ್ಟಿಕಲ್ಚರ್ ಇರ್ಬೋದು. ಸೊ ಇವುಗಳನ್ನು ಕೂಡ ಉತ್ತೇಜಿಸಬೇಕು ಅಂತ ಸರ್ಕಾರ ಅನುಕೂಲ ಮಾಡಿಕೊಂಡಿದೆ. ಮುಖ್ಯವಾಗಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಗೊತ್ತಲ್ಲ ನಿಮಗೆ, ಹೋಗಿ ರೊಕ್ಕ ಬೇಕಾದ್ರೆ ಹಾಕಿ ಆಮೇಲೆ ಕೊಡ್ಬೋದು ಅಂತೇಳಿ. ಅದಕ್ಕೆ ಯಾವುದೇ ಡಾಕ್ಯುಮೆಂಟ್ ಬೇಕಾಗೋದು. ಇಲ್ಲಿವರೆಗೂ ರೈತ ತನ್ನ ಕ್ರೆಡಿಟ್ ಕಾರ್ಡ್ ಮಾಡಿಕೊಂಡು 3 ಲಕ್ಷವರೆಗೆ ಮಾತ್ರ ತಗೋಬೋದಾಗಿತ್ತು, ಈಗ ಅದನ್ನು 5 ಲಕ್ಷಕ್ಕೆ ಏರಿಸಿದ್ದಾರೆ. ಹೀಗಾಗಿ ಅನುಕೂಲ ಇದೆ. ಸೊ ಕಿಸಾನ್ ಕ್ರೆಡಿಟ್ ಕಾರ್ಡ್ ಹೇಳಿದ್ದಾರೆ. ಆಮೇಲೆ ಯೂರಿಯಾ ಪ್ರೊಡಕ್ಷನ್ನ ಉತ್ತೇಜಿಸಲಿಕ್ಕೆ ಅಸ್ಸಾಂನಲ್ಲಿ ಒಂದು ಯೂನಿಟ್ ಹಾಕಬೇಕಂತ ಸರ್ಕಾರ ನಿರ್ಧಾರ ಮಾಡಿದೆ. ಒಳ್ಳೆಯ ಪೂರ್ತಿ. ಮುಖ್ಯವಾಗಿ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ಸ್ ಅಂತ ಕೇಳಿರ್ಬೋದು, ಕಾಮರ್ಸ್. ಇಂಡಿಯಾ ಪೋಸ್ಟ್ ಅದು ಬ್ರಾಂಚಸ್ ಎಲ್ಲ ಕಡೆಗೆ ಸಾಕಷ್ಟು ರೀಚ್ ಇದೆ, ಜನರಿಗೆ ಭಾಳ ಹತ್ತಿರ ಅದು. ಸೊ ಅದನ್ನು ಬಳಸಿಕೊಂಡು ಎಲ್ಲ ಗ್ರಾಮೀಣ ಜನರಿಗೆ, ಯುವಕರಿಗಿರ್ಬೋದು, ಮಹಿಳೆಯರಿಗಿರ್ಬೋದು, ರೈತರಿಗಿರ್ಬೋದು, ಸಣ್ಣ ಉದ್ಯಮದಾರರಿರ್ಬೋದು, ಅವರಿಗೆ ಸಾಲ ಸಿಗೋ ಹಾಗೆ ಬೇರೆ ಹಣಕಾಸು ಉತ್ಪನ್ನ ಅಂದರೆ ಇನ್ಶೂರೆನ್ಸ್ ಇರ್ಬೋದು, ಡೆಪಾಸಿಟ್ ಸರ್ವಿಸ್ ಇರ್ಬೋದು, ಟ್ರಾನ್ಸ್ಫರ್ ಆಫ್ ಮನಿ ರೆಮಿಟೆನ್ಸ್ ಅದೆಲ್ಲ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಈ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕನ್ನು ಸರ್ಕಾರ ಉಪಯೋಗ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದೆ. ಆಮೇಲೆ ನ್ಯಾಷನಲ್ ಕೋಆಪರೇಟಿವ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಸಂಸ್ಥೆ ಇದೆ, ಅದನ್ನು ಬಳಸಿಕೊಂಡು ಸಹಕಾರಿ ಸಂಸ್ಥೆಗಳನ್ನು ಕೂಡ ಬಲಪಡಿಸಲು ಸರ್ಕಾರ ನಿರ್ಧಾರ ಮಾಡಿದೆ. ಇದಕ್ಕೆಲ್ಲ ಹಣ ಹೂಡಿಕೆ ಮಾಡಿಲ್ಲ, ಎಷ್ಟು ಹಣ ಅಂತ ಹೇಳೋದಿಲ್ಲ, ಫಿಲಾಸಫಿ ಮಾತ್ರ ಹೇಳ್ತಾ ಇದ್ದೀನಿ ನಾನು, ಅದನ್ನು ನೀವು ಹೋಗಿ ನೋಡ್ಕೋಬೋದು. ಸೊ ಈಗ ಏನಾಗಿದೆ ನೋಡಿ, ಬರೀ ಆಹಾರ ಉತ್ಪಾದನೆ ಅಲ್ಲ, ಸಂಬಂಧಿತ ವಲಯಗಳನ್ನೆಲ್ಲ, ಆಮೇಲೆ ಮೂಲಭೂತ ಸೌಕರ್ಯಗಳಲ್ಲಿ ಇರಿಗೇಷನ್ನು, ಸಾಲ, ಗೊಬ್ಬರ, ಬೀಜ ಅದನ್ನು ತಂದಿಲ್ಲ, ತೊಂದರೆ ಆಯ್ತು ಗೊತ್ತಿಲ್ಲ. ಒಂದು ಫಾರ್ ಎಕ್ಸಾಂಪಲ್ ಹೈ ಬಿಲ್ಡಿಂಗ್ ಸೀಡ್ಸ್ ಕೂಡ ಒಂದು ಯೋಜನೆ ಇದೆ. ಸೊ ಆಮೇಲೆ ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ ಅದನ್ನು ಕೂಡ ಮಾಡಲಿಕ್ಕೆ ಯೋಚನೆ ಮಾಡಿದ್ದಾರೆ. ಇದರಿಂದ ಒಂದು ಹೋಲ್ ಪ್ಯಾಕೇಜ್ ಫಾರ್ ಡೆವಲಪ್ಮೆಂಟ್ ಆಫ್ ರೂರಲ್ ಏರಿಯಾಸನ್ನ ಕೊಟ್ಟಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ. ನೆಕ್ಸ್ಟ್ ಬಂದು ಸೆಕೆಂಡ್ ಎಂಜಿನ್ ಬಂದು MSME. ಮುಖ್ಯವಾಗಿ ಈ ವರ್ಷ MSME ಡೆಫಿನೇಷನ್ನ ಚೇಂಜ್ ಮಾಡಿದ್ದಾರೆ. ಮೊದಲು MSME ನಾವು ಏನು ಮಾಡ್ತಿದ್ದೀವಿ, ಇನ್ವೆಸ್ಟ್ಮೆಂಟ್ ಮುಖಾಂತರ ಮತ್ತು ಟರ್ನ್ ಓವರ್ ಮೂಲಕ ನಾವು ಕ್ಲಾಸಿಫೈ ಮಾಡ್ತಿದ್ವಿ. ಈಗ ಅದನ್ನು ಚೇಂಜ್ ಮಾಡಿದ್ದಾರೆ. ಇನ್ವೆಸ್ಟ್ಮೆಂಟನ್ನು 200 ಪಟ್ಟು ಹೆಚ್ಚಿದ್ದಾರೆ, ಟರ್ನ್ ಓವರನ್ನು 2 ಪಟ್ಟು ಹೆಚ್ಚಿದ್ದಾರೆ. ಪ್ರತಿಯೊಂದು ಮೈಕ್ರೋವನ್ನು 1 ಕೋಟಿಯಿಂದ 2.5 ಕೋಟಿ ಇನ್ವೆಸ್ಟ್ಮೆಂಟ್ ಲಿಮಿಟು, 5 ಕೋಟಿಯಿಂದ 10 ಕೋಟಿ ಆಗುತ್ತೆ. 1 ಕೋಟಿ ಆಗುತ್ತೆ, 10 ಕೋಟಿ ಆಗುತ್ತೆ. 5 ಕೋಟಿಯಿಂದ 10 ಕೋಟಿ ರೂಪಾಯಿ ಅದನ್ನು ರಿವೈಸ್ ಟರ್ನ್ ಓವರ್ ಲಿಮಿಟ್ ಮಾಡಿದ್ದಾರೆ. ಸೊ ಅದು ಸಿಂಗಲ್ ಡೇಟಾ ಇದೆ, ಸ್ವಲ್ಪ ಅಲ್ಲಿ ಟೈಮಿಸ್ಟಿಕ್ ಆಗಿ ಹೋಗ್ತೀನಿ ನಾನು, ಬಟ್ ಯು ವಿಲ್ ಗೆಟ್ ಇಟ್ ಎವ್ರಿವೇ. ಅಂದರೆ ಈಗ ಅದರ ಅರ್ಥ ಏನು, ಬಹಳಷ್ಟು ಉದ್ಯಮಿಗಳು, ಸಣ್ಣ ಕೈಗಾರಿಕೆಗಳು ಅನ್ನುವಂತಹ ಒಂದು ಡೆಫಿನೇಷನ್ ಬಂದು ಅವರಿಗೆ ಸಿಗುವಂಥ ಸವಲತ್ತುಗಳು ಸಿಗ್ತವೆ. ಅಂದರೆ ಕಡಿಮೆ ಬಡ್ಡಿದಲ್ಲಿ ಸಾಲ ಇರ್ಬೋದು, ಟ್ಯಾಕ್ಸ್ ಹೊರಡಿ ಇರ್ಬೋದು, ಟ್ಯಾಕ್ಸ್ ಕನ್ಸೆಷನ್ ಇರ್ಬೋದು, ಮತ್ತು ಬೇರೆ ಬೇರೆ ಸವಲತ್ತುಗಳು ಅವೆಲ್ಲ ಸಿಗೋ ಚಾನ್ಸಸ್ಸು ಅಲ್ಲಿ ಇರ್ತದೆ ಅನ್ನೋದು. ಅಂದರೆ ಹೆಚ್ಚು ಜನರು ಗ್ರಾಮೀಣ ಪ್ರದೇಶದಲ್ಲಾಗಲಿ ಅಥವಾ ನಗರ ಪ್ರದೇಶ ಅದನ್ನು ಲಾಭ ಪಡ್ಕೊಳ್ಳಿ ಅನ್ನೋ ಉದ್ದೇಶ. ನೆಕ್ಸ್ಟ್ ಸೊ ಇಲ್ಲೂ ಕೂಡ MSMEಗಳಿಗಾಗಿ ಸಾಕಷ್ಟು ಪ್ರಯೋಜನಗಳನ್ನು ನೋಡಿದ್ದಾರೆ. ಸೊ ಕ್ರೆಡಿಟ್ ಕಾರ್ಡ್ ಲಿಮಿಟನ್ನು ಹೆಚ್ಚು ಮಾಡಿದ್ದಾರೆ. ಆಮೇಲೆ ನ್ಯೂ ಫಂಡ್ ಆಫ್ ಫಂಡ್ಸ್ ವಿತ್ ದ ಕಾಂಟ್ರಿಬ್ಯೂಷನ್ ಆಫ್ 10,000 crores ಈ ಸೆಟಪ್. ಅಂದರೆ MSMEನ ಉತ್ತೇಜಿಸಲಿಕ್ಕಾಗಿ 10,000 ಕೋಟಿ ರೂಪಾಯಿಗಳ ಫಂಡನ್ನು ಮಾಡಿದ್ದಾರೆ. ನ್ಯೂ ಸ್ಕೀಮ್ ಫಾರ್ 5 lakh women, SCs, STs ಆ್ಯಂಡ್ ಫಸ್ಟ್ ಟೈಮ್ ಎಂಟರ್ಪ್ರಿನ್ಯೂರ್ಸ್ ಅವರಿಗೆಲ್ಲ ಮಾಡಿದ್ದಾರೆ. ಇದೆಲ್ಲ ಯಾಕೆ ನೀವು ತಿಳ್ಕೊಬೇಕಂತಂದರೆ, ನೀವು MCOM ಮುಗಿದ ತಕ್ಷಣ, PG ಮುಗಿದ ತಕ್ಷಣ ನೀವು ಕೂಡ ನೀವು ಒಂದು ಉದ್ಯಮ ಶುರು ಮಾಡಬೇಕಂದ್ರೆ ಇದೆಲ್ಲ ಪ್ರೊವಿಷನ್ಸ್ ಇದೆ ಅಂತ. ಮುದ್ರಾ ಇದೆ ಅಂತ ಎಷ್ಟೇ ಗೊತ್ತು. ಮುದ್ರಾ ಏನು? ಮುದ್ರಾ ಅಂದರೆ ಏನು? ಅದು ಫುಲ್ ಫಾರ್ಮ್ ತಿಳ್ಕೋಬೇಕು. ಮುದ್ರಾ ಅಂತ ಒಂದು ಹೆಸರಲ್ಲ, MUDR, ಅದಕ್ಕೊಂದು ಎಕ್ರೋನಿಮ್ ಅದು. ಅದರ ಫುಲ್ ಫಾರ್ಮ್ ಏನು ಅಂತ ತಿಳ್ಕೋಬೇಕು. ಅಲ್ಲಿ 3 ವಿಭಾಗದ ಸಾಲಗಳ ಸೌಲಭ್ಯ ಇದೆ: ಶಿಶು, ಕಿಶೋರ್ ಮತ್ತು ತರುಣ ಅಂತ ಬೇರೆ ಬೇರೆ ಮಟ್ಟದಿದೆ. ಅದು ಯಾರಿಗೆ ಎಷ್ಟು ಬರ್ತದೆ ಅಲ್ಲಿ. ಮುದ್ರಾಗೆ ಭಾಳಷ್ಟು ಪೇಪರ್ಸ್ ಬೇಕಾಗೋದಿಲ್ಲ, ನಿಮಗೆ ಗ್ಯಾರಂಟಿ ಬೇಕಾಗೋದಿಲ್ಲ, ಜಾಮೀನು ಬೇಕಾಗೋದಿಲ್ಲ. ನಿಮಗೆಲ್ಲ ಅನುಕೂಲ ಆಗುತ್ತೆ. ನೀವು ಟು ಬಿಕಮ್ ಎಂಟರ್ಪ್ರಿನ್ಯೂರ್ ಇಟ್ಸ್ ವೆರಿ ವೆರಿ ಯೂಸ್ಫುಲ್ ಥಿಂಗ್. ಇದನ್ನು ನೀವು ತಿಳ್ಕೋಬೇಕು. ಸೊ ಅದನ್ನು ನೀವು MSMEಗಳನ್ನು ಶುರು ಮಾಡಲಿಕ್ಕೆ ಸಾಕಷ್ಟು ಅನುಕೂಲಗಳನ್ನು ಸರ್ಕಾರ ಕಲ್ಪಿಸಿಕೊಡ್ತಾ ಬಂದಿದೆ. ಈಗ ಅದನ್ನು ಸ್ವಲ್ಪ ಹೆಚ್ಚು ಮಾಡಿದೆ ಈ ವರ್ಷದ ಬಜೆಟ್ನಲ್ಲಿ ಅನ್ನುವಂಥ ಮಾತನ್ನು ನೀವು ನೋಡ್ಬೋದು.
ಮುಖ್ಯವಾಗಿ ಈ ಮೇಕ್ ಇನ್ ಇಂಡಿಯಾ ಸರ್ಕಾರದ ಏನೊಂದು ಫ್ಲಾಗ್ಶಿಪ್ ಪ್ರೋಗ್ರಾಮ್ ಇರುತ್ತೆ. ಫ್ಲಾಗ್ಶಿಪ್ ಪ್ರೋಗ್ರಾಮ್ ಅಂದರೆ ಮೇಕ್ ಇನ್ ಇಂಡಿಯಾ. ನಾವು ಬೇರೆ ದೇಶಗಳಿಂದ ತರಿಸೋಕ್ಕಿಂತ ಭಾರತದಲ್ಲೇ ತಯಾರಿಸಬೇಕು ಅನ್ನುವಂಥ ಒಂದು ಸ್ಕೀಮನ್ನು ಸರ್ಕಾರ ಗಟ್ಟಿಗೊಳಿಸಲಿಕ್ಕೆ ಈ MSME ಉಪಯೋಗ ಮಾಡುವಂಥ ಕಾರ್ಯವನ್ನು ಈ ಸಲ ಮಾಡ್ತಾ ಇದೆ. ನೆಕ್ಸ್ಟ್ ಥರ್ಡ್ ಇಂಪಾರ್ಟೆಂಟ್ ಪಿಲ್ಲರ್ ಈಸ್ ಇನ್ವೆಸ್ಟ್ಮೆಂಟ್. ಈ ಇನ್ವೆಸ್ಟ್ಮೆಂಟಲ್ಲಿ 3 ಆಸ್ಪೆಕ್ಟ್: ಇನ್ವೆಸ್ಟಿಂಗ್ ಇನ್ ಪೀಪಲ್, ಇನ್ವೆಸ್ಟ್ಮೆಂಟ್ ಇನ್ ಎಕಾನಮಿ ಆ್ಯಂಡ್ ಇನ್ವೆಸ್ಟಿಂಗ್ ಇನ್ Innovation. ಅಂತ. ಸೊ ಜನರು, ಅರ್ಥವ್ಯವಸ್ಥೆ ಮತ್ತು ಆವಿಷ್ಕಾರ, ಇವುಗಳಲ್ಲಿ ನಾವು ಸರ್ಕಾರ ಹೂಡಿಕೆ ಮಾಡಲಿಕ್ಕೆ ಪ್ರಯೋಜನ ಮಾಡಿಕೊಂಡಿದೆ. ಇಲ್ಲಿ ಹಲವಾರು ಏನು ಈಗ ಆಲ್ರೆಡಿ ನಮ್ಮ ಸ್ಕೀಮ್ಸ್ ಇದ್ದು ಆ ಸ್ಕೀಮ್ಸ್ ಎಲ್ಲ ಕಂಟಿನ್ಯೂ ಆಗಿದೆ. ಫಾರ್ ಎಕ್ಸಾಂಪಲ್ ಸಕ್ಷಮ ಅಂಗನವಾಡಿ ಇರ್ಬೋದು, ಪೋಷಣ್ 2.0 ಇರ್ಬೋದು, ಅಟಲ್ ಟಿಂಕರಿಂಗ್ ಲ್ಯಾಬ್ ಇರ್ಬೋದು, ಸರ್ಕಾರಿ ಶಾಲೆಗಳಿಗೆ ಬ್ರಾಡರ್ ಟೆಸ್ಟ್ ಇರ್ಬೋದು, ಭಾರತೀಯ ಭಾಷಾ ಪುಸ್ತಕ ಹೊಸದು ಬಟ್ ಎನಿವೆ ದಟ್ ಇಸ್ ಆ್ಯಡೆಡ್. ದೆನ್ 5 ನ್ಯಾಷನಲ್ ಸೆಂಟರ್ಸ್ ಆಫ್ ಎಕ್ಸಲೆನ್ಸ್ ಫಾರ್ ಸ್ಕಿಲ್ಲಿಂಗ್ ಅದನ್ನು ಸೆಟಪ್ ಮಾಡಿ ಯುವಕರಿಗೆ ಸ್ಕಿಲ್ಲಿಂಗ್ ಕೊಟ್ಟು ಈ ಮೇಕ್ ಇನ್ ಇಂಡಿಯಾ, ಮೇಕ್ ಫಾರ್ ದ ವರ್ಲ್ಡ್ ಅನ್ನುವಂಥ ಒಂದು ಘೋಷಣೆಗಳನ್ನು ಪ್ರಾರಂಭ ಮಾಡಲಿಕ್ಕೆ ಸರ್ಕಾರ ಯೋಜನೆ ಹಾಕಿದೆ. ಮುಖ್ಯವಾಗಿ ಈ ಸೆಂಟರ್ ಆಫ್ ಎಕ್ಸಲೆನ್ಸ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫಾರ್ ಎಜುಕೇಷನ್. ನೀವು ಫಾರ್ ಎಕ್ಸಾಂಪಲ್ ಈಗ ಆ ಬಜೆಟ್ ಕಾಪಿ ಅದಲ್ಲ, PDF ಕಾಪಿ, ಅಂದರೆ ಜಸ್ಟ್ ಚಾಟ್ GPTಗೂ ಅಥವಾ ಬೇರೆ ಯಾವುದೋ ಒಂದು AI ಹೋಗಿ ಅಪ್ಲೋಡ್ ಮಾಡಿ ಇದನ್ನು ಸಮರೈಸ್ ಮಾಡಿ ಇದನ್ನು ಕಮೆಂಟ್ ಮಾಡಿ ಅದು ಭಾಳ ಚೆನ್ನಾಗಿ ಕಮೆಂಟ್ ಮಾಡ್ಬಿಟ್ಟು ನೀವು ಅದನ್ನು ದಿನಗಟ್ಟಲೆ ಓದಿ ಅದನ್ನು ನೆನ್ಪಿಟ್ಕೊಂಡು ಮಾಡ್ಕೊಂಡು ಇಲ್ಲವೇ ಇಲ್ಲ, ಅಷ್ಟು ಚೆನ್ನಾಗಿ ಬರ್ತದೆ. ದಿಸ್ ಈಸ್ ದಿ ಬ್ಯೂಟಿ ಆಫ್ AI. ಇವತ್ತು ಎಕ್ಸಾಂಪಲ್ ಕೊಟ್ಟೆಕ್ಷನ್ ನಾವು ಕೊನೆಗೆ ಹೆಂಗೆ ಬರ್ತದೆ AI ಹೆಂಗೆ ಬರ್ತದೆ ಅಂದ್ರೆ ಅದಕ್ಕೆ ಒಂದಷ್ಟಕ್ಕೆ ಜನರೇ ಬೇಡ, AI ಬಂದು ಮಾಡ್ತದೆ. ಎಷ್ಟೋ ಸಾರಿ ಟೀಚರ್ಸ್ ಬೇಕಾಗಲ್ಲ ಒಂದು ಸಾರಿ ಆ ರೀತಿ ಒಂದು ಪರಿಸ್ಥಿತಿ ಬರಾಕತ್ತದೆ. ಮುಂದೆ ಏನು ಬರ್ತದೆ ಅಂತ ಹೇಳಕ್ಕೆ ಬರ್ತದೆ. ಸೊ AI ಎಲ್ಲ ಆಯಾಮಗಳನ್ನು ಪ್ರವೇಶ ಪಡ್ಕೊಳ್ತಾರೆ. ಹೆಂಗೆ ಬರೋದು ದಾಪವಾಗಿ ಪ್ರವೇಶ ಪಡ್ಕೊಳ್ತಾರೆ. ಸೊ AI ಅಂದ್ರೆ ಏನು, ಅದರ ಅಭಿವೃದ್ಧಿ ಹೆಂಗೆ, ಆಮೇಲೆ ಅದರ ಜನರಿಗೆ ಯಾವ ರೀತಿ ಪರಿಣಾಮ ಬೀರ್ತದೆ, ಅದಕ್ಕೆ ನಾವು ಹೆಂಗೆ ತಯಾರಿ ಆಗಬೇಕು, ಅದನ್ನು ಹೆಂಗೆ ನಾವು ನಮ್ಮ ಅನುಕೂಲ ಬಳಸ್ಕೋಬೇಕು ಅನ್ನೋದನ್ನೆಲ್ಲ ತಿಳ್ಕೊಳ್ಳಿಕ್ಕೆ ಒಂದು ಸೆಂಟರ್ ಫಾರ್ ಎಕ್ಸಲೆನ್ಸ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಅದು ಎಜುಕೇಷನ್ ಸಲುವಾಗಿ ಸರ್ಕಾರ ಈ ಸರಿ ಪ್ರಯತ್ನ ಮಾಡಿದೆ. ಆಮೇಲೆ 10,000 ಅಡಿಷನಲ್ ಸೀಟ್ಸ್ ವಿಲ್ ಬಿ ಆಡೆಡ್ ಟು ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್ಸ್. ಯಾಕಂತಂದರೆ ಇನ್ನೂ ನಮ್ಮಲ್ಲಿ ವೈದ್ಯರ ಸಂಖ್ಯೆ ಕಡಿಮೆ ಇದೆ. ವೈದ್ಯರ ಸಂಖ್ಯೆ ಹೆಚ್ಚಾದಾಗ ಆರೋಗ್ಯ ವ್ಯವಸ್ಥೆ ಸುಧಾರಿಸಿದೆ ಸರ್ಕಾರ, ಅದನ್ನು ಕೂಡ ಹೆಚ್ಚು ಮಾಡಿದೆ ಅನ್ನುವಂಥದ್ದು. ದೆನ್ PM ಸ್ವನಿಧಿ ಸ್ಕೀಮ್. ಸ್ವನಿಧಿ ಸ್ಕೀಮ್ ಬಟ್ ಕೇಳಿರಿ, ಈಗ ನೋಡಿರಿ ಕೊರೋನಾ ಬಂದು ಹೋದ್ಮೇಲೆ ಏನು UPI ಬಂತು. UPI ಯಾರು ಯೂಸ್ ಮಾಡಿದ್ದಿಲ್ಲ, ಎಲ್ಲರೂ ಯೂಸ್ ಮಾಡ್ತಾರೆ. ಭಿಕ್ಷುಕ್ ಸಹಿತ ಒಂದು ಕಾರ್ಟೂನು ಬಂದಿದೆ, ಬರೀ ಕಾರ್ಟೂನ್ ಇಲ್ಲ, ನಿಜವಾಗಿರ್ತದೆ. ಚಿಲ್ಲರ ಇದೆ, ಇಲ್ಲಿ QR ಕೋಡ್ ನೋಡಿದ್ರೆ ಕಾರ್ಟೂನ್ ಅಂದರೆ ಯಾರು ಈಗ ಇನ್ನೊಂದು ವಾಟ್ಸಪ್ ಮೆಸೇಜ್ ಬಂತು, ಕರೆಯೋದ್ರೊಳಗೆ ಗೊತ್ತಿಲ್ಲ, ಒಬ್ಬ ಪಾನಿಪುರಿ ಮಾಡೋವಾಗ IT ನೋಟಿಸ್ ಬಂತು, ಹೋದ ವರ್ಷದಿಂದ ತಗೊಂಡು 40 ಕಟ್ಟಿದ ಟ್ಯಾಕ್ಸ್ ನೀವು ಕಟ್ಟೋದು. ಅಂದರೆ ಯಾಕೆ ಹೇಳಕ್ಕಂದ್ರೆ UPI ಹ್ಯಾಸ್ ಬಿಕಮ್ ವೆರಿ ವೆರಿ ಎಕ್ಸ್ಪೆನ್ಸಿವ್ಲಿ ಯೂಸ್ UPI. ಸೊ ಈ ಸ್ವನಿಧಿ ಅನ್ನೋದು ಈ ಅನ್ಆರ್ಗನೈಸ್ಡ್ ಎಂಪ್ಲಾಯೀಸ್ ಇರ್ತಾರಲ್ಲ, ತರಕಾರಿ ಮಾಡೋದು ಅಥವಾ ಈ ಬೀದಿ ಬದಿ ವ್ಯಾಪಾರಸ್ಥರಿರ್ಬೋದು, ಅಂಥವರಿಗೆ ಸಾಲವನ್ನು ಕೊಡಲಿಕ್ಕೆ ಇದ್ದಂಥ ಒಂದು ಸ್ಕೀಮ್ ಸ್ವನಿಧಿ. ಅದನ್ನು ಸರ್ಕಾರ ಈಗ ರಿವ್ಯಾಪ್ ಮಾಡ್ತಾ ಇದೆ. ಅದೇ ರೀತಿ ಗಿಗ್ ವರ್ಕರ್ಸ್ ಅಂದರೆ ಗಿಗ್ ವರ್ಕರ್ಸ್ ಯಾಕೆ ಕರಿತೀವಿ? ಊಬರ್ ಡ್ರೈವರ್ಸ್, ಝೊಮ್ಯಾಟೊ ಡೆಲಿವರಿ ಬಾಯ್ಸ್, ಯಾರು ಈ ಫೋನ್ ಮುಖಾಂತರ ಮಾಡಿ ಅದಕ್ಕೆ ಡೈರೆಕ್ಟ್ ಇರೋದಿಲ್ಲ, ಅವರಿಗೆಲ್ಲ ಗಿಗ್ ವರ್ಕರ್ಸ್ ಕರಿತೀವಿ. ಸೊ ಅವರನ್ನು ಈ ಶ್ರಮ್ ಪೋರ್ಟಲ್ ಅಂತ ಹೇಳಿದ್ರು, ಅವ್ರಿಗೆ ಯಾವುದೋ ಸಮಾಜ ಸೋಷಿಯಲ್ ಸೆಕ್ಯೂರಿಟಿ ಇಲ್ಲ, ಸಾಮಾಜಿಕ ಸುರಕ್ಷೆ ಇಲ್ಲ ಅವರಿಗೆ. ಆ ಸಾಮಾಜಿಕ ಸುರಕ್ಷೆ ಒದಗಿಸಾಗ ಅವ್ರದ್ದು ರಿಜಿಸ್ಟ್ರೇಷನ್ ಮಾಡೋದು, ಆ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಈ ಶ್ರಮ್ ಪೋರ್ಟಲ್ ಸರ್ಕಾರ ಮಾಡಿದೆ. ಅಲ್ಲಿ ಅವರನ್ನು ತರಲಿಕ್ಕೆ ಸರ್ಕಾರ ಯೋಚನೆ ಅಂದರೆ ಅವರಿಗೂ ಕೂಡ ಅನುಕೂಲ ಮಾಡಲಿಕ್ಕೆ ಸರ್ಕಾರ ಯೋಚನೆ ಹಾಕಿದೆ. ನೆಕ್ಸ್ಟ್ ಇನ್ವೆಸ್ಟಿಂಗ್ ಇನ್ 100 GW ಆಫ್ ನ್ಯೂಕ್ಲಿಯರ್ ಎನರ್ಜಿ ಮಿಷನ್ ಫಾರ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆಫ್ ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ಸ್, ಶಿಪ್ ಬಿಲ್ಡಿಂಗ್ ಕ್ಲಸ್ಟರ್ಸ್, ಮ್ಯಾರಿಟೈಮ್ ಡೆವಲಪ್ಮೆಂಟ್. ನೋಡಿ, ಇತ್ತಿತ್ತಲಾಗಿ ನಮ್ಮ ತಂತ್ರಜ್ಞಾನ ಯಾವ ಕಡೆ ಹೊರಟದ, ನಮಗೆ ಎಲ್ಲಿನ ಹೋದರೆ ನಮ್ಗೆ ಅನುಕೂಲತೆ ಜಾಸ್ತಿ ಇದೆ ಅಂಥವನ್ನು ಮಾತ್ರ ಇಲ್ಲಿ ಸರ್ಕಾರ ಗುರುತಿಸಿ ಅವುಗಳಿಗೆ ಉತ್ತೇಜನವಾಗುವಾಗ ಹಣದ ಒಂದು ಸವಲತ್ತನ್ನು ಸರ್ಕಾರ ಮಾಡಿದ್ದನ್ನು ನಾವು ಗಮನಿಸ್ತೇವೆ. ನೆಕ್ಸ್ಟ್ ದೆನ್ ಇನ್ವೆಸ್ಟ್ಮೆಂಟ್ ಇನ್ ಇನೋವೇಷನ್. ಇದು ಇನ್ಫ್ರಾಸ್ಟ್ರಕ್ಚರ್. ಉಡಾನ್ ಸ್ಕೀಮನ್ನು ಸ್ವಲ್ಪ ಇನೋವೇಷನ್. ಉಡಾನ್ ಸ್ಕೀಮ್ ಅಂದ್ರೆ ಏನು ಗೊತ್ತದ? ಉಡಾನ್ ಸ್ಕೀಮ್ ಯಾವ ಸಂಪಟ್ಟದು? ಏರ್ಪೋರ್ಟ್. ಉಡಾನ್ ಇದು ಗೊತ್ತಾ? ಫುಲ್ ಫಾರ್ಮ್ ಉಡೇ ದೇಶ ಕಾ ಆಮ್ ನಾಗರಿಕ ಅಂತ. ಉಡಾನ್
ಹಿಂದಿಯೊಳಗೆ ಕೂಡ ಹಾರೋದು ಅರ್ಥ ಬಿಟ್ಟರೆ ಅವಶ್ಯಕ ಬಟ್ ಅದು ಕೂಡ ಉಡೇ ದೇಶ ಆಮ್ ನಾಗರಿಕ ಅಂದರೆ ನಮ್ಮ ಸಾಮಾನ್ಯ ಪ್ರಜೆ ಕೂಡ ಹಾರಿದ ಅನ್ನುವಂಥ ಒಂದು ಅರ್ಥ ಬರ್ತದೆ. ಸೊ ಆ ಉಡಾನ್ ಸ್ಕೀಮನ್ನು ಹೆಚ್ಚು ಮಾಡಿ ಇನ್ನೂ 120 ಏರ್ಪೋರ್ಟ್ ಡೆವಲಪ್ ಮಾಡಲಿಕ್ಕೆ ಯೋಜನೆ ಇದೆ. ಬಿಹಾರಲ್ಲಿ ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೆ ಸರ್ಕಾರ. ಅಫ್ಕೋರ್ಸ್ ಇದು ಪೊಲಿಟಿಕಲ್ ಟಚ್ ಇದೆ, ಲೆಟ್ ಅಸ್ ನಾಟ್ ಎಂಟರ್ ಇಟ್ ಇದೆ, ಬಟ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೆ ಸರ್ಕಾರ. ದೆನ್ ಮೈನಿಂಗ್ ಸೆಕ್ಟರ್ ರಿಫಾರ್ಮ್ಸ್ ಅದನ್ನೆಲ್ಲ ಮಾಡಲಿಕ್ಕೆ ಸರ್ಕಾರ ಕೂಡ ಈಗ ಬಜೆಟಲ್ಲಿ ಸರ್ಕಾರ ಅನ್ಕೊಂಡಿದೆ. ನೆಕ್ಸ್ಟ್ ಅದೇ ರೀತಿ ಸ್ವಾಮಿ ಫಂಡ್ ಇರ್ಬೋದು, ದೆನ್ PM ಗತಿಶಕ್ತಿ ಇರ್ಬೋದು, ಟೂರಿಸಮ್ ಅನ್ನು ಪ್ರಚೋದಿಸಲಿಕ್ಕೆ ಸಾಕಷ್ಟು ಸರ್ಕಾರ ಮಾಡ್ಕೊಂಡಿದೆ.